ಆತ್ಮೀಯ ವೀಕ್ಷಕರಿಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಜೇಶ್ ಶಾನ್ಭೋಗ್ ಬಾರ್ಕೂರ್. ಮನಸ್ಸು ಎನ್ನುವುದು ಒಂದು ಅಂತರಂಗ. ಅಲ್ಲಿ ಅನೇಕ ವಿಷಯಗಳು ಗುಪ್ತವಾಗಿ ಅನೇಕ ಬಾರಿ ಯಾರಿಗೂ ಬಹಿರಂಗವಾಗದೆ ಹಾಗೆಯೇ ಉಳಿದು ಬಿಡ್ತದೆ. ಅಂತಹ ವಿಷಯಗಳಿಗೂ ಕೂಡ ಒಮ್ಮೊಮ್ಮೆ ಮಾತನಾಡಬೇಕು ಅಂತ ಅನಿಸ್ತದೆ. ಅಂದೋದು ತನ್ನೊಳಗಿನ ತನ್ನ ಮನಸ್ಸಿನ ಭಾವನೆಗಳನ್ನು ಹೊರಹಾಕ್ತದೆ. ಅಂತಹ ಮನದ ಮಾತಿನ ಕಾರ್ಯಕ್ರಮವೇ ಈ ಕಲಾಂತರಂಗ ಕಾರ್ಯಕ್ರಮ. ಇಂದು ನಮ್ಮೊಂದಿಗಿದ್ದಾರೆ ನಮ್ಮ ನಾಡಿನ ಶ್ರೇಷ್ಠ ಸಂಗೀತ ನಿರ್ದೇಶಕಿ, ಚಲನಚಿತ್ರ ರಂಗದಲ್ಲಿ ಪ್ರಥಮ ಮಹಿಳಾ ಸಂಗೀತ ನಿರ್ದೇಶಕಿ ಎನ್ನುವಂಥ ಹೆಸರಿಗೆ ಪಾತ್ರರಾದಂಥವರು, ಖ್ಯಾತ ಸುಗಮ ಸಂಗೀತ ಗಾಯಕಿ, ಸುಗಮ ಸಂಗೀತ ನಿರ್ದೇಶಕಿ ಅವರೇ ಇಂದು ವಿಶ್ವನಾಥ್ ಅವರು. ಅವ್ರನ್ನ ಪ್ರೀತಿಯಿಂದ ಗೌರವದಿಂದ ಕಲಾಂತರಂಗ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಮೇಡಮ್, ನಿಮಗೆ ಕಲಾಂತರಂಗ ಕಾರ್ಯಕ್ರಮ ಸ್ವಾಗತ ಮೇಡಮ್. ನಮಸ್ಕಾರ ಮೇಡಮ್. ನಮಸ್ತೆ ನಮಸ್ತೆ. ಬಹಳ ಖುಷಿ ಆಗ್ತದೆ. ಪ್ರಥಮ ಮಹಿಳಾ ಸಂಗೀತ ನಿರ್ದೇಶಕಿ ಚಲನಚಿತ್ರ ರಂಗದ ಅಲ್ವಾ ಮೇಡಮ್? ಅದೊಂದು ಬಹಳ ಖುಷಿ ಆಗ್ತದೆ ನಿಜವಾಗಿ. ಸಂಪೂರ್ಣ ಚಿತ್ರವನ್ನು ನೀವು ಸಂಗೀತ ನಿರ್ದೇಶನ ಮಾಡಿದ್ದೀರಿ, ಬಹಳ ಖುಷಿಯ ವಿಷಯ. ಅದೇ ರೀತಿ ನಿಮ್ಮೊಂದಿಗೆ ಮಾತನಾಡ್ತೀವಿ, ನಮಗೂ ಕೂಡ ಬಹಳ ಖುಷಿ ಆಗ್ತದೆ. ಹಾಗೆ ನಮ್ಮ ವೀಕ್ಷಕರಿಗೆ ನಿಮ್ಮ ಬಗ್ಗೆ ತಿಳಿಯುವಂಥ ಕುತೂಹಲ, ಹಾಗೆ ನಿಮ್ಮ ತಂದೆ ತಾಯಿಯವರು ಮತ್ತು ನಿಮ್ಮ ಬಾಲ್ಯ ಜೀವನದ ಬಗ್ಗೆ ತಿಳಿಯುವ ಮೊದಲು ನಿಮ್ಮ ಧ್ವನಿಯಲ್ಲಿ ಒಂದೆರಡು ಸಾಲು ಗೀತೆಯನ್ನು ಪ್ರಸ್ತುತಪಡಿಸಿ ಮೇಡಮ್. ಮುಚ್ಚುಮರೆಯಿಲ್ಲದೆಯೇ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆವೋ ಗುರುವೇ ಅಂತರಾತ್ಮ. ನಾಕವಿದೆ ನರಕವಿದೆ, ಪಾಪವಿದೆ ಪುಣ್ಯವಿದೆ, ಸ್ವೀಕರಿಸುವೋ ಗುರುವೇ ಅಂತರಾತ್ಮ. ಸ್ವೀಕರಿಸುವೋ ಗುರುವೇ ಅಂತರಾತ್ಮ. ರವಿಗೆ ಕಾಂತಿಯ ನೀವ ನಿನ್ನ ಕಣ್ಣೀಕ್ಷಿಸಲು ಪಾಪತ್ತಾನುಳಿಯುವುದೇ ಪಾಪವಾಗಿ. ಗಂಗೆ ತಾನು ಅದೀಪ ನಿನ್ನಡಿಯ ಸೋಂಕಿಂಗೆ, ಗಂಗೆ ತಾನು ಅದೀಪ ನಿನ್ನಡಿಯ ಸೋಂಕಿಂಗೆ, ನರಕದ ನುಳಿಯುವುದೇ ನರಕವಾಗಿ. ಮುಚ್ಚುಮರೆಯಿಲ್ಲದೆಯೇ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆವೋ ಗುರುವೇ ಅಂತರಾತ್ಮ. ಮಧುರವಾಗಿತ್ತು ಮೇಡಮ್, ಭಾಳ ಖುಷಿ ಆಯಿತು. ಅದೇ ರೀತಿ ನಿಮಗೆ ಶಿಕ್ಷಕರ ದಿನಾಚರಣೆ ಶುಭಾಶಯಗಳು ಮೇಡಮ್. ಥ್ಯಾಂಕ್ ಯು. ಅದೇ ರೀತಿ ಮೇಡಮ್, ಹೌದು. ಅದೇ ರೀತಿ ಮೇಡಮ್, ನಿಮ್ಮ ತಂದೆ ತಾಯಿಯವರ ಬಗ್ಗೆ, ನಿಮ್ಮ ಹುಟ್ಟೂರಿನ ಬಗ್ಗೆ, ನಿಮ್ಮ ಬಾಲ್ಯ ಜೀವನದ ಬಗ್ಗೆ ತಿಳಿಯುವಂಥ ಕುತೂಹಲ, ಅದ್ರ ಬಗ್ಗೆ ತಿಳಿಸಿ ಮೇಡಮ್. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಚಿಕ್ಕಮಗಳೂರು. ಚಿಕ್ಕಮಗಳೂರಲ್ಲೇ ಓದಿದ್ದು. ನಾನು ಚಿಕ್ಕಮಗಳೂರಲ್ಲೇ ಇದ್ದು. ನನ್ನ ತಂದೆ ರಾಮಣ್ಣ ಅಂತ, ತಾಯಿ ಶಾರದಾಂಬ. ನನಗೆ 3 ಜನ ಸಿಸ್ಟರ್ಸ್ ಇದ್ದಾರೆ, ಒಬ್ಬ ತಮ್ಮ. ಹಾಗೆ ನನಗಿಬ್ರು ಮಕ್ಕಳು. ಪೃಥ್ವಿ ಸಿರಿ ಅಂತ. ಪೃಥ್ವಿ ಇಸ್ ವರ್ಕಿಂಗ್ ಇನ್ ರೆಡ್ FM. ನನ್ನ ಮಗಳು M5 ವರ್ಕ್ ಮಾಡ್ತಾಳೆ. ಇಬ್ಬರು ಮೊಮ್ಮಕ್ಕಳು ಕವಿನ್ ಅಂಡ್ ತ್ರಿಶ್. ಇದು ನನ್ನ ಪರಿವಾರ, ಕುಟುಂಬ. ಆಮೇಲೆ ನನ್ನ ಅಮ್ಮ ಎಲ್ಲ ಮುಂಚೆಯಿಂದಲೂ ಹಾಡ್ತಾ ಇದ್ರು. ನಮ್ಮಮ್ಮ ಮತ್ತೆ ನಮ್ಮ ಸೋದರತೆ ಎಲ್ಲ ಯಾವಾಗಲೂ ಒಟ್ಟಿಗೆ ಹಾಡೋರು. ತುಂಬಾ ಚೆನ್ನಾಗಿ ಹಾಡೋರು. ದಾಸಪದಗಳಾಗ್ಲಿ, ಭಕ್ತಿ ಗೀತೆಗಳಾಗ್ಲಿ ಎಲ್ಲರೂ ತುಂಬಾ ಚೆನ್ನಾಗಿ ಹಾಡೋರು. ಅಲ್ಲಿಂದ ನಮ್ಗೆ ಶುರುವಾಯ್ತು. ಇನ್ನೊಂದೇನಂದ್ರೆ, ನಮ್ಮ ಚಿಕ್ಕ ಊರುಗಳಲ್ಲಿ ಒಂದು ಸಂಪ್ರದಾಯದ ಬ್ರಾಹ್ಮಣರ ಮನೆಯಲ್ಲಿ ಏನಾಗುತ್ತೆ ಅಂದ್ರೆ, ಹೆಣ್ಮಕ್ಳಿದ್ದಾರೆ ಅಂದ್ರೆ ಕಂಪಲ್ಸರಿಯಾಗಿ ಅದೊಂದು ಪದ್ಧತಿನೋ ವಾಡಿಕೆನೋ ಗೊತ್ತಿಲ್ಲ, ಕಂಪಲ್ಸರಿಯಾಗಿ ಸಂಗೀತ ಕಲಿಸೋರು. ಮನೆಗೆ ಮೇಷ್ಟ್ರು ಬಂದು ಪಾಠ ಹೇಳ್ಕೊಡೋರು, ಇಲ್ಲದ್ರೆ ನಾನು ಹೋಗಿ ಕಲಿತಾ ಇದ್ದೆ. ಇದೊಂಥರ ಪದ್ಧತಿ, ನಾವು ಚಾಯ್ಸ್ ಇಲ್ಲ, ಅದನ್ನ ನಾವು ಕಲೀಲೇಬೇಕು ಆ ತರ. ಅದ್ರ ಮೂಲಕ ನಮ್ಗೆ ಇಂಟ್ರೆಸ್ಟ್ ಬಂತು. ಆಮೇಲೆ ನಾನು ಸ್ಕೂಲ್ 7th ಸ್ಟ್ಯಾಂಡರ್ಡ್ ಕರ್ನಾಟಕ ಸಂಗೀತ ಪಾಸ್ ಮಾಡ್ಕೊಂಡೆ, ಜೂನಿಯರ್. ಸೊ ಅವಾಗಿನೇ ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ಅವಾಗೆಲ್ಲ ಸಿನಿಮಾ ಗೀಳು, ನಮ್ಗೆ ಕ್ಲಾಸಿಕಲ್ಗಿಂತ ಹೆಚ್ಚಿಗೆ ಸಿನಿಮಾ ಗೀಳು, ಸಿನಿಮಾ ಹಾಡುಗಳು ಹಾಡೋದು, ಅದೇ ಹಳೆ ಹಾಡುಗಳು ಎಲ್ಲ. ನಮ್ಗೇನಂದ್ರೆ ಏನ್ ಫೆಸಿಲಿಟಿ ಇರ್ಲಿಲ್ಲ. ರೇಡಿಯೋದಲ್ಲಿ ಏನ್ ಕೇಳ್ತೀವಿ ತಕ್ಷಣ ಇನ್ನೊಂದ್ಸಲ ಕೇಳಿದಾಗ ಬರ್ಕೋಬೇಕು, ಇಲ್ಲ ಜ್ಞಾಪಕ ಇಟ್ಕೋಬೇಕು, ಅಷ್ಟೇ ನಮಗೆ ಚಾಯ್ಸ್ ಇದ್ದಿದ್ದು. ಅವ್ರು ಏನ್ ಕೊಡ್ತಾರೆ ನಾವು ಅದನ್ನ ಕೇಳ್ಬೇಕು. ಇವಾಗ ತರ ಕ್ಯಾಸೆಟ್ಗಳು ಆಗಲಿ ಮತ್ತೊಂದಾಗಿ ಅವಾಗೆಲ್ಲ ಏನು ಇರ್ತಿತ್ತು. ಅದೊಂಥರ ಚೆನ್ನಾಗಿತ್ತು, ಸೀರಿಯಸ್ನೆಸ್ ಇತ್ತು, ನಮ್ಗೊಂದು ಕಮಿಟ್ಮೆಂಟ್ ಇತ್ತು, ಏನಾದ್ರು ಕಲಿಬೇಕು ಅಂದ್ರೆ. ಇವಾಗ ಬಹಳ
ಕೈಗೆ ಸಿಗ್ತಾ ಇದೆ ನಾವು, ಯಾವ್ದು ಕಷ್ಟವಿಲ್ಲ ಈಗ. ಹೌದು ಹೌದು. ಆವಾಗ 7th ಸ್ಟ್ಯಾಂಡರ್ಡ್ ನಾನು ಜೂನಿಯರ್ ಮಾಡಿದೆ. ಅದಾದ್ಮೇಲೆ ಕಾಲೇಜು ಸ್ಕೂಲ್ಗಳಲ್ಲೆಲ್ಲ ನಾನು ಪ್ರೈಸ್ಗಳೆಲ್ಲ ಎಲ್ಲ ಕಾಂಪಿಟೇಷನ್ಗೂ ಹೋಗೋದು, ಪ್ರೈಸ್ಗಳು ತಗೊಳ್ಳೋದು ಎಲ್ಲ ಇತ್ತು. ಹ್ಮ್. ಹಾಗೆ ಸ್ವಲ್ಪ ಅದ್ರ ಬಗ್ಗೆ ಇಂಟ್ರೆಸ್ಟ್ ಬಂದಿದ್ದು ನನಗೆ. ಹೌದು. ಯಾವ ಶಾಲೆಗೆ ಹೋದ್ರಿ ಮೇಡಮ್? ಯಾವ ಶಾಲೆ, ಕಾಲೇಜು? ನಾನು ಸೆಂಟ್ ಜೋಸೆಫ್ ಕಾನ್ವೆಂಟ್ ಅದೇ ಚಿಕ್ಕಮಗಳೂರಲ್ಲಿ, ಅಲ್ಲಿ SLC ತನಕ ಮಾಡಿದ್ದು. ಅದಾದ್ಮೇಲೆ IDSG ಕಾಲೇಜ್ ಚಿಕ್ಕಮಗಳೂರು, ಅಲ್ಲಿ BCom ಮಾಡಿ. ಅಂದ್ರೆ ನಿಮಗೆ ಸಂಗೀತ ಆಸಕ್ತಿ ನಿಮ್ಮ ಮನೆಯಿಂದಲೇ ಬಂತು ಅಲ್ಲ ಮೇಡಮ್, ನಿಮ್ಮ ತಾಯಿಯವರಿಂದ? ಹೌದು, ಮನೇಲಿ ಇತ್ತು ಆ ವಾತಾವರಣ ತುಂಬಾ. ಎಲ್ರು ಹಾಡ್ತಾ ಇದ್ರು, ಎಲ್ರಿಗೂ ಸಂಗೀತ ಜ್ಞಾನ ಒಂದು ಸ್ವಲ್ಪನಾದ್ರೂ ಇದ್ದೇ ಇದೆ. ಹಾ ಹಾ. ಅದೇ ರೀತಿ ನೀವು ಅಂದ್ರೆ ಶಾಸ್ತ್ರೀಯವಾಗಿ ಕಲಿತದ್ದು ನಿಮ್ಮ ಗುರುಗಳು ಯಾರು ಮೇಡಮ್? ನನಗೆ ಮೊದಲು ಸಾಪಾಸ ಅಂತ ಶುರು ಮಾಡಿದ್ದು KT ಕೃಷ್ಣಮೂರ್ತಿ ಅಂತ ಚಿಕ್ಕಮಗಳೂರಲ್ಲಿ. KTK ಅಂತ ಇತ್ತು, ಇಲ್ಲ ಅಂತ ಇವಾಗ. ಅವ್ರಿಗೆ ಮೊದಲು ಸಾಪಾಸ ಶುರು ಮಾಡಿದ್ದೆ ಅವರು. ಅದ ನಂತರ ಇನ್ನು ಇಲ್ಲಿ ಮುತ್ತಾಚಾರ ಅಂತ ಅವ್ರ ಹತ್ರ ನಾನು ಸೀನಿಯರ್ ಮಾಡಿದ್ದು. ಅದು ಮದುವೆ ಆಗಿ ಬಂದ್ಮೇಲೆ 75 ಮದುವೆ ಆಗಿತ್ತು. ಅಲ್ಲಿಂದ ಬಂದ್ಮೇಲೆ ನಾನು ಇಲ್ಲಿ ಸೀನಿಯರ್ ಇದೆಲ್ಲ ಮಾಡ್ಕೊಂಡೆ. ಹಾಗೆ ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಲ್ಲಿ 1 year 6 months ಕೋರ್ಸ್ ಮಾಡಿದ್ದು. ಆ ತರ ಇಂಟ್ರೆಸ್ಟ್ ಬಂತು. ಆಮೇಲೆ ಆಕಾಶವಾಣಿಗೆ ಆಡಿಷನ್ ಮಾಡ್ಕೊಂಡಾಗ ಅಲ್ಲಿ ಆಕಾಶವಾಣಿಯಿಂದ ನನಗೆ ಸಾಹಿತ್ಯದ ಬಗ್ಗೆ ಗಮನ ಕೊಟ್ಟಿದ್ದು ಎಲ್ಲ. ಬರೀ ಟ್ಯೂನ್ ಬಗ್ಗೆ ಟ್ಯೂನ್ ಅಂತ ಇರ್ತಿದ್ದು. ನಿಜವಾಗ್ಲೂ ನಂಗೆ ಸಾಹಿತ್ಯದ ಬಗ್ಗೆ ಗಮನ ಕೊಟ್ಟಿದ್ದು, ಆಸಕ್ತಿ ಹೊಟ್ಟಿದ್ದು ಆಕಾಶವಾಣಿಯಿಂದ. ಆಕಾಶವಾಣಿ ಯಾವಾಗ್ಲೂ ನಮ್ಗೆ 2ನೇ ತವ್ರ ಮನೆನೇ. ಅದ ನಂತರ ದೂರದರ್ಶನ. ಮತ್ತೆ ನೀವು ಹಾಡುಗಾರಿಕೆಯಲ್ಲಿ ಡಿಪ್ಲೊಮಾ ಮಾಡಿದ್ರಿ, ಅದ್ರ ಬಗ್ಗೆ ಒಂದೆರಡು ಮಾತು ಮೇಡಮ್. ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಂತ ಇದ್ದಿತ್ತು. ಪ್ಲೇಬ್ಯಾಕ್ ಸಿಂಗಿಂಗ್ ಕೋರ್ಸ್ ಅಂತ 6 months ಕೋರ್ಸ್ ಮಾಡಿರೋದು. ಬಟ್ ಅಲ್ಲಿ ಅಡ್ಮಿಷನ್ ಆಗ್ಬೇಕಾದ್ರೆ ಸಂಗೀತ ಸ್ವಲ್ಪ ಗೊತ್ತಿರ್ಬೇಕಾಗಿತ್ತು. ಏನು ಯಾರ್ಯಾರು ಹಂಗೆ ತಗೊಳ್ತಾ ಇರ್ಲಿಲ್ಲ. ಯಾಕೆಂದ್ರೆ 6 ತಿಂಗಳಲ್ಲಿ ಯಾರು ಸಂಗೀತಕ್ಕೆ ಹೇಳಿ ಪರ್ಫೆಕ್ಟ್ ಮಾಡಕ್ ಸಾಧ್ಯನೇ ಇಲ್ಲ. 1 ವರ್ಷ 10 ವರ್ಷ ಬೇಕು ಕಲಿಯಕ್ಕೆ, ಅದೇನು ಸಾಧ್ಯನೇ ಇಲ್ಲ. ಅದಕ್ಕಾಗಿ ಅವರು ಒಂದು ಆರಿಸ್ಬಿಟ್ಟು ಸುಮ್ನೆ ರಾಜನ್ ನಾಗೇಂದ್ರ ಅವರು ಬರ್ತಾ ಇದ್ರು ಅವಾಗ. ಸೊ ಆರಿಸ್ಬಿಟ್ಟು ಒಂದು ಸಂಗೀತ ಸ್ವಲ್ಪ ಮಟ್ಟಿಗೆ ಹೇಳಿದ್ರೆ ಹೇಳುವಂಥದ್ದು ತಾಕತ್ತಿರೋರು ಅಂತವ್ರನ್ನೇ ಮಾತ್ರ ತಗೊಳ್ತಾ ಇದ್ದಿದ್ದು ಸ್ಟೂಡೆಂಟ್ಸ್. ಅದು 6 months ಅಲ್ಲಿ ಒಂದ್ ಸ್ವಲ್ಪ ನಮ್ಗೆ ಬೆಳವಣಿಗೆಗೆ ಒಂಚೂರು ಹೆಲ್ಪ್ ಆಯ್ತು. ತುಂಬಾ ಹಿಂಗ್ ಕಲಿಯಕ್ಕಾಗದೇ ಇದ್ರು ಅದೊಂಥರ ನಮ್ಮ ನಾವು ಹಿಂಗ್ ಹಾಡ್ಬೋದಲ್ಲ ಆರ್ಕೆಸ್ಟ್ರಾದಲ್ಲಿ, ಸ್ಟೇಜು ಅದೆಲ್ಲ ಅಂತ ನಮ್ಗೆ ಅದು ಅಲ್ಲಿ ಆ ಪ್ರಾಕ್ಟೀಸ್ ಅಲ್ಲಿ ಸಿಕ್ತು ನಂಗೆ. ಅಂದ್ರೆ ನೀವು ನಾಗೇಂದ್ರ ಅಂತ ಇದ್ರಲ್ಲ, ಅವ್ರು ನಮ್ಗೆ ಆದರ್ಶ ಪ್ರಿನ್ಸಿಪಲ್ ಆಗಿದ್ರು. ಅವರಿದ್ರು. ಅದೇ ರೀತಿ ನೀವು ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಅಭ್ಯಾಸ ಮಾಡಿದ್ರೆ, ಅದ್ರ ಬಗ್ಗೆ ಒಂದೆರಡು ಮಾತು ಮೇಡಮ್. ಕರ್ನಾಟಕ ಸಂಗೀತ ನಾನು ಮುತ್ತಾಚಾರ ಹತ್ರ ಬಂದಾಗ ನಾನು ಸೀನಿಯರ್ ಮಾಡಿದೆ. ಅದಾದ್ಮೇಲೆ ಹಿಂದೂಸ್ತಾನಿನ ಡಾಕ್ಟರ್ ಹರೀಂದ್ರ ಹತ್ರ ಸ್ವಲ್ಪ ದಿವಸ ಅಭ್ಯಾಸ ಮಾಡಿದೆ. ಎಲ್ಲ ಮಿಶ್ರಿತ, ಎಲ್ಲವೂ ತಿಳ್ಕೋಬೇಕು, ಇನ್ನೂ ಏನು ಕಲ್ತಿಲ್ಲ ಅಂತಾನೆ ಲೆಕ್ಕ ನಮ್ಮದು. ಹೌದು, 2 ವಿಭಾಗದಲ್ಲಿ ನೀವು ಕಲಿಬೇಕು ಅಂತ ಹಿಂದೂಸ್ತಾನಿ ಮತ್ತೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಎರಡನ್ನೂ ಅಭ್ಯಾಸ ಮಾಡಿದ್ರಲ್ಲ ಮೇಡಮ್? ಕರ್ನಾಟಕ ಸಂಗೀತ ಜಾಸ್ತಿ ಕಲ್ತಿರೋದು, ಹಾಡುಗಾರಿಕೆಗೆ 2 ಇಂಪಾರ್ಟೆಂಟ್ ಆಗಿರ್ತದೆ ಅಲ್ಲ ಮೇಡಮ್? ನಮ್ಮ ಕಂಪೋಸಿಂಗ್ ನಮ್ಗೆ 2 ಹೆಲ್ಪ್ ಆಗುತ್ತೆ. ಹೌದು. ಮತ್ತೆ ನೀವು ಸಂಗೀತ ಸಂಯೋಜಕಿ, ಅದರ ನಿಮ್ಗೆ 2 ತಿಳಿದಿದ್ರೆ ಸಂಗೀತ ಸಂಯೋಜನೆ ಸುಲಭ ಆಗ್ತದೆ ಅಲ್ಲ ಮೇಡಮ್? ಸ್ವಲ್ಪ ಮಟ್ಟಿಗೆ ಒಂಚೂರು ಕಲಿಕೆ ತಾನೇ ಎಲ್ಲವೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಅದೊಂದು ರೀತಿಲಿ ನಮ್ಮ ಸ್ಟೈಲ್ ಆಗಲಿ, ನಮ್ಮ ಶೈಲಿಲಾಗಲಿ, ಧಾಟಿನಲ್ಲಾಗಲಿ, ನಾವು ಮಾಡೋ ಮ್ಯೂಸಿಕ್ ನಲ್ಲಿ ಒಂದು ಚೂರು ನಮ್ಗೆ ಖಂಡಿತ ಹೆಲ್ಪ್ ಆಗುತ್ತೆ. ಯಾವುದೇ ಸಂಗೀತ ಕಲ್ತಿರ್ಲಿ ಸರ್, ಬೇಸಿಕ್ ಅಂತ ನೋಡಿದ್ರೆ ಮಾತ್ರ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ಖಂಡಿತ ಹೌದು. ಬೇಸಿಕ್ ಜ್ಞಾನ ಕರೆಕ್ಟ್ ಆಗಿ ಕಲ್ತು ಅದನ್ನ ಸರಿಯಾಗಿ ಸೆಟ್ ಆಗಿದ್ರೆ ಸಾಕಾಗ್ತದೆ. ಖಂಡಿತವಾಗಿ ಫೌಂಡೇಶನ್ ಚೆನ್ನಾಗಿದ್ರೆ ತಾನೇ ಬಿಲ್ಡಿಂಗ್ ಚೆನ್ನಾಗಿರುತ್ತೆ. ಹೌದು, ಬಿಲ್ಡಿಂಗ್ ಚೆನ್ನಾಗಿರ್ತದೆ, ಗಟ್ಟಿಯಾಗಿರ್ತದೆ ಅಲ್ಲ ಸರ್? ಅಲ್ಲ ಮೇಡಮ್, ತಳಗಟ್ಟು ಗಟ್ಟಿ ಇರ್ಬೇಕು ಯಾವತ್ತು. ಹೌದು ಹೌದು, ಖಂಡಿತ ಖಂಡಿತ ಮೇಡಮ್. ಅದೇ ರೀತಿ ನೀವು ಅಂದ್ರೆ ಸಂಗೀತ ಗುರುಗಳು, ಸಂಗೀತ ಕಲ್ತಂದ್ರೆ ನೀವು ಇದು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ಕಲ್ತ್ರಿ. ಮತ್ತೆ ನೀವು ಕಾರ್ಯಕ್ರಮಗಳು ನೀಡ್ಲಿಕ್ಕೆ ಶುರು ಮಾಡಿದ್ದು ಯಾವಾಗಿಂದ ಮೇಡಮ್? ಕಾರ್ಯಕ್ರಮಗಳಂದ್ರೆ ನಾನು ಆಕಾಶವಾಣಿ ಹೋದ್ಮೇಲೆ ನನ್ನ ಸುಗಮ ಸಂಗೀತಕ್ಕೆ ನನ್ನ ನೆಚ್ಚಿನ ಗುರುಗಳು ನಮ್ಮ HK ನಾರಾಯಣ ಅವರಿಂದ ನಾನು ತುಂಬಾ ಕಲ್ತಿದ್ದೀನಿ ಅಂತ ಹೇಳ್ಕೋಬೇಕು. ಆಮೇಲೆ ಅವರಿಂದ ಕಲಿಯೋ ಜೊತೆಗೆ ಅವರ ಸ್ಟೇಜ್ ನಲ್ಲಿ ಹಂಚ್ಕೊಂಡಿದ್ದೀನಿ. ಅವರ ಪ್ರತಿಯೊಂದು ಕಾರ್ಯಕ್ರಮಗಳು ನಾನು ಕರ್ಕೊಂಡು ಹೋಗ್ತಾ ಇದ್ರು ಲೈಟ್ ಮ್ಯೂಸಿಕ್ಗೆ. ಸೊ ನಾವು ತುಂಬಾ ಅವ್ರ ಜೊತೆ ಹಾಡಿ ಅಭ್ಯಾಸ ಆಗಿತ್ತು. ಆಮೇಲೆ ಅವರಿಂದ ಬಹಳ ಕಲಿಕೆ ಇತ್ತು. ಅವರ ಪಕ್ಕದಲ್ಲಿ ಕೂತ್ಕೊಂಡು ಹಾಡ್ರೆ ನಮ್ದು ಒಂದು ಪುಣ್ಯ, ಸೌಭಾಗ್ಯ ಅಂತ ಅನ್ಕೋತೀನಿ. ಅಷ್ಟು ದೊಡ್ಡ ಲೆಜೆಂಡ್ ಅವರು. ನಿಜವಾಗ್ಲೂ ಅವರಿಂದ ನಾನು ಬಹಳಷ್ಟು ಕಲ್ತಿದ್ದೀನಿ. ಸಾಕಷ್ಟು ಕಾರ್ಯಕ್ರಮಗಳು ಕೊಟ್ಟಿರೋದು ಅವ್ರ ಜೊತೆಗೆ ಮದ್ವೆ ಮನೆ ಕಾರ್ಯಕ್ರಮ ಆ ತರ ಎಲ್ಲ ಇದ್ರೆ ನಮ್ಮ ಕಾರ್ಯಕ್ರಮಗಳು ಸ್ವಲ್ಪ ಇರ್ತಿತ್ತು. ಒಳ್ಳೊಳ್ಳೆ ಕಾರ್ಯಕ್ರಮಗಳು, ಉತ್ಸವಗಳು,
ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಕೆಲವು ಕಾರ್ಯಕ್ರಮಗಳು ಅವೆಲ್ಲ ಎಚ್ ಕೆ ನಾರಾಯಣ ಅವ್ರ ಜೊತೆಗೆ ನಾವು ತುಂಬಾ ಮಾಡಿರೋದು ಕಾರ್ಯಕ್ರಮಗಳು. ಹಾಗೆ ಕಾರ್ಯಕ್ರಮ ಜೊತೆಗೆ ನಾವು ದೇಶ ಈ ಕರ್ನಾಟಕದಂತೂ ಆಲ್ಮೋಸ್ಟ್ ಎಲ್ಲ ಉತ್ಸವಗಳಿಗೆ ಗಣೇಶ ಉತ್ಸವ ಇರ್ಬೋದು, ಮತ್ತೊಂದು ಉತ್ಸವ ಎಲ್ಲ ಕನ್ನಡ ಹಾಡಿದ್ದುಂಟು. ಹಾಗೆ ನಾವು ವಿದೇಶ ಕೂಡ ಸಾಕಷ್ಟು ಕಾರ್ಯಕ್ರಮಗಳು ಕೊಟ್ಟಿದೀವಿ. ರತ್ನಮಾಲ ಪ್ರಕಾಶ್ ಅವ್ರ ಜೊತೆ ನಾವು ಜಪಾನ್ಗೆ ಹೋಗಿದ್ವು. ಅಲ್ಲಿ ನಾನು ಮತ್ತೆ ರೋಹಿಣಿ ಇಬ್ರು ಹೋಗಿದ್ವು. ಅಲ್ಲಿ ಕಾರ್ಯಕ್ರಮ ಆಯ್ತು. ಅದನಂತರ ಅಕ್ಕ ಕಾರ್ಯಕ್ರಮ ಅಮೆರಿಕ ಅಕ್ಕ ಕಾರ್ಯಕ್ರಮಕ್ಕೆ ಹೋದಾಗ ನಾವು ಸುಮಾರು 2 ತಿಂಗಳು ಅಲ್ಲೇ ಇದ್ದಿದ್ದು. ಅಲ್ಲಿ ಸುಮಾರು 13 ಸ್ಟೇಟ್ಗಳನ್ನ ನೋಡಿದ್ ನಾನು. 13 ಸ್ಟೇಟ್ಗಳಲ್ಲಿ ನಮ್ಮ ಕನ್ನಡ ಸಂಘದಿಂದ ಅವ್ರ ಕಾರ್ಯಕ್ರಮಗಳು ಕೊಟ್ಟರು. ಅದಾದ್ಮೇಲೆ ಖತ್ತಾರಲ್ಲಿ ಕಾರ್ಯಕ್ರಮ ಹೊಂದಿತ್ತು. ಅದು ನಾನು ರತ್ನಮಾಲ ಪ್ರಕಾಶ್ ಅವ್ರ ಜೊತೆ ನಾನು ಹೋಗಿದ್ದೆ. ಅಲ್ಲೂ ಕಾರ್ಯಕ್ರಮ ತುಂಬಾ ದೋಹಾ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿತ್ತು. ಹೊರಗಡೆ ಕಾರ್ಯಕ್ರಮಗಳಿಗೆ ಒಂಥರ ನಮ್ಗೆ ವಿಶೇಷ. ಸಿಂಗಾಪುರ್ ಎಲ್ಲ ಅವರೆಲ್ಲ ತುಂಬಾ ಒಳ್ಳೆ ರೆಸ್ಪಾನ್ಸ್, ನಮ್ಮನ್ನು ತುಂಬಾ ಪ್ರೀತಿಯಾಗಿ ಕಾಣ್ತಾರೆ. ಅದಕ್ಕಿಂತ ಹೆಚ್ಚಿಗೆ ಏನಿಲ್ಲ. ಹೌದು ಖಂಡಿತ. ಅಂದರೆ ನೀವು ಸುಗಮ ಸಂಗೀತ ಕ್ಷೇತ್ರದಲ್ಲಿ ಭಾಳಷ್ಟು ಕೆಲಸ ಮಾಡಿದ್ರಿ ಅಲ್ಲ ಮೇಡಮ್? ಸುಗಮ ಸಂಗೀತ ಕ್ಷೇತ್ರದಲ್ಲಿ ಅದು ನಿಮಗೆ ಭಾಳ ಇಷ್ಟ ಅಲ್ಲ ಮೇಡಮ್? ಸುಗಮ ಸಂಗೀತ ಕ್ಷೇತ್ರ. ಹೌದು, ಸುಗಮ ಸಂಗೀತದಲ್ಲಿ ಸಾಕಷ್ಟು ಕೆಲಸಗಳು ಮಾಡ್ತಾ ಇದ್ದೀನಿ, ಮಾಡಿದ್ದೀನಿ ಸ್ವಲ್ಪ ದಿನ. ಆಕಾಶವಾಣಿಯಲ್ಲಿ ನಾವು ಸಂಗೀತ ನಿರ್ದೇಶಕಿಯಾಗಿ ಕೆಲವು ಫೀಚರ್ಸ್ ಎಲ್ಲ ತುಂಬಾ ಮಾಡ್ಕೊಟ್ಟಿದ್ರು. ಅದೆಲ್ಲ ತುಂಬಾ ಅಲ್ಲಿ ಆಕ್ಚುಲಿ ಆಕಾಶವಾಣಿಯಿಂದ ಬಹಳ ನಾವು ಕಲ್ತಿರೋದು ಉಂಟು. ನಾ ಹೇಳ್ತಾನೆ ಇರ್ತೀನಿ. ಯಾಕೆಂದ್ರೆ ಅಲ್ಲಿ ನಾವು ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಹಾಡ್ತಾ ಇರ್ಲಿಲ್ಲ, ತುಂಬಾ ಜನ ಸಂಗೀತ ನಿರ್ದೇಶಕರು ಬರ್ತಾ ಇದ್ರು. ಅವ್ರ ಜೊತೆ ಅವ್ರ ಸಂಗೀತ ನಿರ್ದೇಶನ ನಾವು ಹಾಡೋದಿತ್ತು. ಸೊ ಅದೊಂದು ದೊಡ್ಡ ಕಲಿಕೆ ನಮಗೆ ಅಲ್ಲದಲ್ಲಿ. ಪ್ಲಸ್ ನಾನು ಒಬ್ಬ ಕಂಪೋಸರ್ ಆಗಿ, ಎ ಗ್ರೇಡ್ ಕಂಪೋಸರ್ ಆಗಿ ಆಕಾಶವಾಣಿಯಲ್ಲಿ ಕೆಲಸ ಮಾಡಿದ್ದೀನಿ. ಸಾಕಷ್ಟು ಫೀಚರ್ಸ್, ಆಮೇಲೆ ಕೆಲವು ಮಕ್ಕಳ ಕಾರ್ಯಕ್ರಮಗಳು ತುಂಬಾ ಮಾಡಿದ್ದೀನಿ. ಅದಕ್ಕೊಂದು ಅವಾರ್ಡ್ ಕೂಡ ಬಂದಿದೆ ಹಿಂದೆ. ಸದ್ಯ ಸಾನೆ ನಲ್ಲಿ ಅಂತ ತುಂಬಾ ಕಾರ್ಯಕ್ರಮಗಳಲ್ಲಿ ಮಾಡಿ. ದೂರದರ್ಶನದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ನಾನು ಸಂಗೀತ ನಿರ್ದೇಶಕಿಯಾಗಿ, ಗಾಯಕಿಯಾಗಿ ನಾನು ಕೆಲಸ ಮಾಡಿದ್ದೀನಿ. ತುಂಬಾ ಫೀಚರ್ಸ್. ಆಮೇಲೆ ಕೆಲವು ಹೊರಗಡೆಯಿಂದ ಡಾನ್ಸ್ ಡ್ರಾಮಾಗಳಿಗೆ ಕೆಲವು ಮ್ಯೂಸಿಕ್ ಮಾಡಿದ್ದೀನಿ. ಹೌದು ಮೇಡಮ್, ಎಲ್ಲ ವಿವರವಾಗಿ ತಿಳಿಲಿಕ್ಕಿದೆ. ಹಾಗೆ ಮೊದಲಿಗೆ ನಿಮ್ಮ ಈ ಕ್ಯಾಸೆಟ್ ಪಯಣ ಅಂದ್ರೆ 100ಕ್ಕೂ ಅಧಿಕ ಕ್ಯಾಸೆಟ್ಗಳಲ್ಲಿ ತಾವು ಸಂಗೀತ ನಿರ್ದೇಶನ ಮಾಡಿ ಗಾಯನ ಮಾಡಿ, ಅದ್ರ ಬಗ್ಗೆ ಒಂದೆರಡು ಮಾತು ಮೇಡಮ್. ಸಾಕಷ್ಟು ಕ್ಯಾಸೆಟ್ಗಳನ್ನ ಹಾಡಿದೀನಿ. ಒಂದು 100 ಕ್ಯಾಸೆಟ್ ಮೇಲೇನೆ ಹಾಡಿದೀನಿ. ಅವಾಗೆಲ್ಲ ಬರೀ ಕ್ಯಾಸೆಟ್ ಇದ್ದಿದ್ದು, ಸಿಡಿನೂ ಗೊತ್ತಿರ್ಲಿಲ್ಲ ಆಗ. ಬಟ್ ಕ್ಯಾಸೆಟ್ದು ಒಂದೊಂದು ಅನುಭವ ನಮ್ಗೆ. ಏಕೆಂದ್ರೆ ನಾವು ಇಲ್ಲಿ ಸಂಗೀತ ಕಂಪನಿಗೆ ಇಲ್ಲಿ ಯಾವ್ದೋ ಒಂದು ನಾವು 8 ಹಾಡನ್ನ, ಒಂದು ಕ್ಯಾಸೆಟ್ ಅಂದ್ರೆ 45 ಮಿನಿಟ್ಸ್, 8 ಹಾಡು 9 ಹಾಡು ಅದಷ್ಟಕ್ಕೆ ಸೀಮಿತವಾಗಿರ್ತಿತ್ತು. ಆ 45 ಮಿನಿಟ್ಸ್ ಅಲ್ಲಿ 8 ಹಾಡನ್ನ ಒಂದೇ ದಿವಸದಲ್ಲಿ ವಿತ್ ಮ್ಯೂಸಿಷಿಯನ್ಸ್ ಮಾಡ್ತಾ ಇದ್ವು ನೋಡಿ. ಅದೊಂದೇ ನಮ್ಗೆ ಡಿಫ್ರೆನ್ಸ್ ಇವಾಗ ಈ ಟೆಕ್ನಾಲಜಿ. ಅದಕ್ಕೂ ನಾವು ವಿತ್ ಮ್ಯೂಸಿಕ್ ಎಲ್ಲ ವಾದ್ಯಗಾರರಲ್ಲೇ ನಾವು ಹಾಡ್ಬೇಕಾಗಿತ್ತು. ನಾವಿಲ್ಲಿ ಮಡ್ರಾಸ್, ಇವಾಗ ಅವಾಗೆಲ್ಲ ಸ್ವಲ್ಪ ಸಂಗೀತ ಕಂಪನಿ ಅವ್ರನ್ನೆಲ್ಲ ಮಡ್ರಾಸಲ್ಲಿ ಆಗ್ತಾ ಇತ್ತು. ಇಲ್ಲಿಂದ ನಾವು ರಾತ್ರಿ ಬಸ್ಸಲ್ಲಿ ಹೋಗಿ ಬೆಳಗ್ಗೆ ಇಳಿದು ಫ್ರೆಶ್ ಅಪ್ ಆಗಿ ಸ್ಟುಡಿಯೋಗೆ ಹೋದ್ರೆ 8 ಸಾಂಗ್ ವಿತ್ ಮ್ಯೂಸಿಷಿಯನ್ಸ್ ಮಾಡಿ ಮತ್ತೆ ರಾತ್ರಿ ಹೊರಟು ಬರ್ತಾ ಇದ್ವು. ಅಲ್ಲಿ ರಿಪೇರಿ ಮಾಡೋದಕ್ಕೆ ಆ ತರದ್ದಿಲ್ಲ. ಅಷ್ಟು ಪ್ರಿಪೇರ್ ಮಾಡ್ಕೊಂಡು ಹೋಗ್ತಾ ಇದ್ವು. ಅಷ್ಟು ಕರೆಕ್ಟ್ ಆಗಿ ರೆಡಿ ಮಾಡ್ಕೊಂಡು ಹೋಗ್ಬೇಕಾಗಿತ್ತಾಗ 8 ಸಾಂಗ್ ಓಕೆ ಮಾಡಿ ಬರ್ತಿದ್ವು ಒಂದೇ ದಿನದಲ್ಲಿ, ಒಂದು ಕ್ಯಾಸೆಟ್. ಆ ಅನುಭವ ಈಗಿನ ಮಕ್ಕಳಿಗೆಲ್ಲ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಪಂಚಿಂಗ್ ಸಿಸ್ಟಮ್ ಇರಲಿಲ್ಲ. ಟೆಕ್ನಾಲಜಿ ವಾಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಈಗಿನ ತರದಿಲ್ಲೇ ಇಲ್ಲ. ಆಮೇಲೆ ಈಗ ಬರ್ತಾ ಬರ್ತಾ ನಾವು ಮ್ಯೂಸಿಷಿಯನ್ಸ್ ನ ನೋಡೋದೇ ಇಲ್ಲ. ಅವ್ರ ಪಾಡಿಗೆ ಅವ್ರು ಮಾಡಿ ಹೋಗಿರ್ತಾರೆ ಅಂತ. ಈಗ ನೆಕ್ಸ್ಟ್ ಈಗ ಬಂದಿರೋದಂತೂ ಪ್ರೋಗ್ರಾಮಿಂಗ್ ಅಂತ. ಅದು ಒಬ್ರು ಮಾಡ್ತಾ ಕೂತಿದ್ರೆ ನಾವು ಯಾರ ಮುಖಗಳು ನೋಡೋ ಅವಶ್ಯಕತೆ ಇಲ್ಲ. ದೇಸಿ ವಾದ್ಯಗಳನ್ನ ಬಿಟ್ರೆ ಎಲ್ಲ ವೆಸ್ಟರ್ನ್ ವಿಧಗಳು ಒಂದು ಕೀಬೋರ್ಡ್ ಅಂತ ಬರುತ್ತೆ. ಸೊ ಹಾಗಾಗಿ ವಾದ್ಯಗಾರನ ನಮ್ಮ ಪರಸ್ಪರ ಭೇಟಿಯಾಗೋದೇ ಕಡಿಮೆ ಆಗ್ಬಿಟ್ಟಿದೆ ಈಗ. ಈವನ್ ಒಂದು ಡ್ಯೂಯೆಟ್ ಅಂತ ಮಾಡಿದಾಗ್ಲೂ ನಮ್ ಜೊತೆ ಯಾರು ಹಾಡ್ತಾರೆ ಅನ್ನೋದು ಗೊತ್ತಿರಲ್ಲ. ಆ ಮಟ್ಟಕ್ಕೆ ಬಂದೋಗಿದೆ ಈಗ. ಹೌದು, ಅಂದ್ರೆ ಒಬ್ಬೊಬ್ರು ಸಪ್ರೇಟ್ ಆಗಿ ಅದನ್ನ ರೆಕಾರ್ಡಿಂಗ್ ಮಾಡಿ ಬಿಡ್ತಾರೆ ಈಗ ಅಲ್ಲ ಮೇಡಮ್? ಎಲ್ಲ ಸಪ್ರೇಟ್ ಮಾಡ್ತಾರೆ. ಎಲ್ರಿಗೂ ಟೈಮ್ ಅಂತ ಅನ್ನೊಂದು ಕರೆಕ್ಟ್ ಆಗಿದ್ರೆ ಎಲ್ಲರೂ ಬರ್ತಾರೆ. ಗ್ರೂಪ್ ಸಾಂಗ್ ಅಂದ್ರೆ ಒಟ್ಟಿಗೆ ಮಾಡ್ಲೇಬೇಕು. ಅದು ಒಬ್ಬೊಬ್ಬರೇ ಬಂದು ಹಾಡ್ಲಿಕ್ಕೆ ಆಗಲ್ಲ, ಸರಿ ಹೋಗಲ್ಲ. ಅದು ಬಿಟ್ರೆ ಎಲ್ಲಾರು ಹೀಗೆ ಅವ್ರವ್ರಿಗೆ ಯಾವಾಗ ಅನುಕೂಲನೋ ಬರೀ ಪಂಚಿಂಗ್ ಸಿಸ್ಟಮ್, 2 ಲೈನ್ ಹಾಡೋದು, ಓಕೆ ಆದ್ಮೇಲೆ ಮುಂದೆ ಹೋಗೋದು. ಇಡೀ ಹಾಡನ್ನ ನಾವು ಹಾಡ್ಲಿಕ್ಕೆ ಬಂದಿಲ್ಲ. ಅದೇ ಆಕಾಶವಾಣಿನಲ್ಲಿ ಕೊನೆ ತನಕ ಚೆನ್ನಾಗಿ ಹಾಡಿ ಕೊನೆ ಪಲ್ವಿ ತಪ್ಪಿಸಿದ್ರೆ ಮತ್ತೆ ಹಾಡ್ಬೇಕಾಗಿತ್ತು. ಒಂದೇ ತಪ್ಪಲ್ಲ, ವಾದ್ಯಗಾರ ಒಂದ್ಸಲ ತಪ್ಪಿಸಿದ್ರು ಮತ್ತೆ ನಾವ್ ಹಾಡ್ಬೇಕಾಗಿ. ಹೌದು, ಆ ರೀತಿ ನಮ್ಮ ಕಸರತ್ತಿತ್ತು ಅವಾಗ. ಒಂದು 50-30-40-50 ಜನ ಇರ್ತಾರ ಸ್ಟುಡಿಯೋ ಒಳಗೆಲ್ಲ ಮೇಡಮ್. ಇಲ್ವೇ ಇಲ್ಲ ಜನ. ಎಲ್ಲರೂ ಒಂದೇ ಸಮಯದಲ್ಲಿ ಸರಿಯಾಗಿ ಅದನ್ನ ನೀಡಬೇಕು ಅಲ್ಲ ಮೇಡಮ್? ನೀವ್ ಹೇಳಿದ್ರೆ ಒಬ್ರು ತಪ್ಪಿರೋ ಮತ್ತೆ ಫಸ್ಟ್ ಶುರು ಮಾಡ್ಬೇಕು.
20 ಜನ ಇದ್ರೆ ಆಕಾಶವಾಣಿನಲ್ಲಿ 20 ಜನದಲ್ಲಿ ಒಬ್ರು ತಪ್ಪು ಮಾಡೋ ಹಂಗಿಲ್ಲ. ಒಂದ್ ತಪ್ಪು ಮಾಡಿದ್ರೆ ಮತ್ತೆ ವಾಪಸ್ ಬರ್ಬೇಕು. ಅದು ಕ್ಯಾಸೆಟ್ ಕಾಲ ಅಲ್ಲ ಮೇಡಮ್, ಕ್ಯಾಸೆಟ್ ಮತ್ತೆ ಸಿಡಿ ಕಾಲ ಅಲ್ಲ ಮೇಡಮ್. ಸಿಡಿಯಲ್ಲಿ ಕೂಡ 60ಕ್ಕೂ ಹೆಚ್ಚು ಸಿಡಿ ಸಂಗೀತ ನಡೀತಿಲ್ಲ ಮೇಡಮ್. ಮಾಡಕ್ ಆಗ್ತಿರ್ಲಿಲ್ಲ, ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ತಿತ್ತು ಅವಾಗ. ನಾವು ತುಂಬಾ ಬಹಳ ಕಲಿಯಕ್ಕಿತ್ತು ರೀ, ಅವಾಗೆಲ್ಲ ಬಹಳ ಕಲಿಕೆ ಇತ್ತು. ಎದುರುಗಡೆ ಕುತ್ಕೊಂಡು ಮ್ಯೂಸಿಷಿಯನ್ಸ್ ಹತ್ರ ರೈಟರ್ ಯಾರು, ರಚನೆಗಾರರು, ಕವಿಗಳು ಬಂದು ಕೂತ್ಕೋತಾ ಇದ್ರು, ಎಲ್ಲ ಇರ್ತಿತ್ತಾಗ. ಈಗ ಯಾರು ನೋಡೋ ಹಾಗೆ ಈಗ ನಾವು ಅಂದ್ರೆ ಕವಿಗಳು, ಆ ಸಾಹಿತಿಗಳು ಬಂದು ಕೂತ್ಕೊಳ್ತಿದ್ರು ಹಾಡ್ ರೆಕಾರ್ಡಿಂಗ್. ಆಕಾಶವಾಣಿಗಳಲ್ಲಿ ಮಾತ್ರ ಸಾಹಿತಿಗಳು ಕೂಡ ಬಂದು ಕೂತ್ಕೊಳ್ತಾ ಇದ್ರು. ಆ ತಿಂಗಳ ಹಾಡು ಅಂತೆಲ್ಲ ಬರ್ತಾ ಇತ್ತು, ತಿಂಗಳಿಗೆ ಒಂದು ಹಾಡು. ಅದನ್ನ ಮ್ಯೂಸಿಕ್ ಮಾಡ್ಬೇಕಾದ್ರೆ ನಾವು ಹೇಗ್ ಮಾಡ್ತೀವಿ ಅಂತ ನಮ್ಮ ಎದುರುಗಡೆ ನಮ್ಮ ಕವಿಗಳು ಬಂದು ಕೂತ್ಕೊಳ್ತಾ ಇದ್ರು. ಅದೇ ಅಂದ್ರೆ ಆಗ ಬಹಳ ಕಷ್ಟ, ಅಂದ್ರೆ ಎಲ್ಲರೂ ಬರ್ಲೇಬೇಕು, ಎಲ್ಲರೂ ಕೂತ್ಕೊಳ್ಳೇಬೇಕು ಅಲ್ಲ ಮೇಡಮ್. ಹೌದು. ಅಂದ್ರೆ ಸಾಹಿತ್ಯ ತಪ್ಪಬಾರದು, ಅದಕ್ಕೆ ಸಾಹಿತ್ಯ ಅಲ್ಲೇ ಇರ್ತಾರೆ ನಿಜವಾಗಿ. ಈಗ ಒಬ್ರು ಬೆಂಗಳೂರಲ್ಲಿ ಒಂದು ಮ್ಯೂಸಿಕ್ ಹಾಕಿದ್ರೆ ಬೊಂಬೈಯಿಂದ ಒಬ್ರು ಹಾಡ್ತಾರೆ ಅಲ್ಲ ಮೇಡಮ್, ಚೆನ್ನೈಯಿಂದ ಒಬ್ರು ಹಾಡಿ ಕಳಿಸ್ತಾರೆ ಅಲ್ಲ ಮೇಡಮ್. ಈಗ ತಂತ್ರಜ್ಞಾನ ನಾನು ಅಕ್ಸೆಪ್ಟ್ ಮಾಡ್ಕೋಬೇಕು. ನೋಡಿ, ನಾವು ಮಾತಾಡ್ತಾ ಇರೋದು ಒಂದು ದೊಡ್ಡ ಒಳ್ಳೆ ಟೆಕ್ನಾಲಜಿ. ಇದನ್ನೆಲ್ಲ ನಾವು ಅಕ್ಸೆಪ್ಟ್ ಮಾಡಲೇಬೇಕು ಈಗಿನ ಕಾಲದಲ್ಲಿ. ನಾವು ಹಳೆ ಬರುವ ನಮ್ದೊಂದು ಅನುಭವಗಳ ಹೇಳಿದೆ ಅಷ್ಟೇ ನಾನು, ಈ ತರ ಇತ್ತು ಅಂತ. ಹೌದು. ಈಗಿದು ಅದು ಅಡ್ವಾನ್ಸ್ ಆಗ್ಲೇಬೇಕಲ್ಲ ಮೇಡಮ್ ಅಲ್ವಾ, ಎಲ್ಲ ಹೌದೌದು. ಕಾಲ ಬದಲಾವಣೆ ಖಂಡಿತ, ಅದು ಜಗದ ನಿಯಮ ಬದಲಾವಣೆ. ಹೌದು ಖಂಡಿತ ಬದಲಾವಣೆ ಆಗ್ತಿರ್ಬೇಕು, ಅದು ನಾವು ಅದನ್ನ ಸ್ವೀಕರಿಸಲೇಬೇಕು, ಸ್ವೀಕರಿಸಿ ಮುಂದೆ ಹೋಗ್ಬೇಕು, ಅದರಲ್ಲಿ ಕೆಲಸ ಮಾಡಿ. ಬದಲಾವಣೆ ಬೇಕು ಬದಲಾವಣೆ ಬೇಕು ಮೇಡಮ್. ಏಕತಾನತೆ ಇರಬಾರ್ದು ಯಾವುದೇ ಒಂದು ಕ್ಷೇತ್ರದಲ್ಲಿ. ಆವಿಷ್ಕಾರಗಳು ಮಾಡ್ತಾ ಇದ್ದಾರೆ, ಇದನ್ನೆಲ್ಲ ನಾವು ತಿಳ್ಕೊಳ್ಬೇಕು. ಇನ್ನು ಮುಂದೆ ಏನೇನ್ ಬರುತ್ತೋ ಗೊತ್ತಿಲ್ಲ. ಗಾಯಕರಿಗೆ ಅವಕಾಶವೇ ಇರಲ್ವೋ ಅಥವಾ ಬೇಡವೋ ಅನ್ಸುತ್ತೋ ಅದು ಗೊತ್ತಿಲ್ಲ. ಅಲ್ಲ ಮೇಡಮ್, ಈಗ ಬಂದಿದೆ ಅಲ್ಲ ಮೇಡಮ್, ಒಂದು ವಾಯ್ಸ್ ಕೊಟ್ರೆ ಸರಿ ಹಾಡೇ ಹಾಡಿ ಬಿಡ್ತದೆ ಅದು. ಆಟೋ ಟ್ಯೂನ್ ನೋಡಿ, ಇವಾಗ ಅಪಸ್ವರದಲ್ಲಿ ಶ್ರುತಿ ಬಿಟ್ಟು ಹಾಡಿದ್ರೆ ಆಟೋ ಟ್ಯೂನ್ ಬಂದಿದೆ. ಯಾರು ಬೇಕಾದ್ರೂ ಗಾಯಕರಾಗ್ಬೋದು, ಹೆಚ್ಚು ಕಡಿಮೆ ಗಾಯಕರಾಗ್ಬೋದು. ಅದಕ್ಕೆಲ್ಲ ತುಂಬಾ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಇದೆ. ಇದು ಒಳ್ಳೇದಿದೆ ಕೆಟ್ಟದಿದೆ ಮೇಡಮ್, ಅದರಿಂದ ಒಳ್ಳೇದಲ್ಲ ನಿಜವಾಗಿ. ಅಲ್ಲ, ಕೆಲವು ರೀತಿ ಬಹಳ ಡಿಸ್ಅಡ್ವಾಂಟೇಜು ಇದೆ, ಅಡ್ವಾಂಟೇಜ್ಗಳು ತುಂಬಾ ಜಾಸ್ತಿ ಇದೆ. ಹೌದು. ಅಂದ್ರೆ ಎಲ್ಲವನ್ನ ಒಂದು ಸರಿ ಮಾಡುವಂತ ಸಾಫ್ಟ್ವೇರ್ ಕೂಡ ಇದೆ. ಅಂದ್ರೆ ಶ್ರುತಿ ತಪ್ಪಿದ್ರು, ತಾಳ ತಪ್ಪಿದ್ರು, ಎಲ್ಲವನ್ನ ಸೆಟ್ ಮಾಡಿ ಒಂದು ಸ್ವರ ಕೂಡ ಇಂಪ್ರೂವ್ ಮಾಡುವಂತದ್ದು ಕೂಡ ಇದೆ. ಮತ್ತೆ ತಂತ್ರಜ್ಞಾನ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅದರಲ್ಲಿ ಕೂಡ ಬಹಳಷ್ಟು ಹಾಡುಗಳು ಮಾಡ್ತಿದ್ದಾರೆ ಕೆಲವರೆಲ್ಲ. ನಮ್ ವಾಯ್ಸ್ ಬಂದ್ರೆ ಸಾಕು, ಆ ಹಾಡನ್ನ ಅವರೇ ಹಾಡ್ಕೊಂಡ್ಬಿಡ್ತಾರೆ. ಹೌದು, ಇವನ್ ಕಂಪೋಸಿಂಗ್ ಕೂಡ ಇದೆ. ಹೌದು ಮೇಡಮ್, ಮ್ಯೂಸಿಕ್ ಕೂಡ ಅವರೇ ಹಾಕ್ತಾರೆ. ಎಲ್ಲ ಮಾಡ್ತಾರೆ. ಯಾರು ಇದು ಕೆಲಸನೇ ಇಲ್ಲ ನಮ್ಮ ಕಲಾವಿದರಿಗೆ. ಇಲ್ಲ, ಮುಂದೆ ಸಿಂಗರಿಗೆ ಕೆಲಸ ಇಲ್ಲ, ಸಾಹಿತಿಗಳಿಗೆ ಮಾತ್ರ ಕೆಲಸ, ಮತ್ತೆ ಯಾರು ಸಂಗೀತ ನಿರ್ದೇಶಕರು ಬೇಡ. ಅದೇ ಅಂತ ಕಾಲ ಬಂದ್ರೆ ಕಷ್ಟ ಅಲ್ಲ ಮೇಡಮ್ ಬೇಜಾರಾಗತ್ತೆ, ನಾವೇನ್ ಮಾಡ್ಬೇಕು ಆಮೇಲೆ. ಹೌದೌದು, ಕಾಲ ಅದು. ಅದೇ ರೀತಿ ಜಿಂಗಲ್ ಗಳಿಗೆ ರಾಗ ಸಂಯೋಜನೆ ಮಾಡಿದ್ರಿ, ಅದ್ರ ಬಗ್ಗೆ ಒಂದೆರಡು ಮಾತು ಮೇಡಮ್. ಯಾವುದು ಜಿಂಗಲ್ ಅಂತ ಒಂದು ಅದು ಜಿಂಗಲ್ ಅಡ್ವರ್ಟೈಸ್ಮೆಂಟ್ ಮಾಡುವಂತ ಒಂದು, ಅದು ತುಂಬಾ ನಮ್ಗೆ ಬಹಳ ಇಂಟ್ರೆಸ್ಟಿಂಗ್ ಕೆಲಸ. ಅದು ಆಕಾಶವಾಣಿ ವಿವಿಧ ಭಾರತಿಗೆ ನಮ್ದು ಸುಮಾರು ಒಂದು 50% ನಂದು ಜಿಂಗಲ್ಸೇ ಹೋಗ್ತಾ ಇದ್ದಿದ್ದು. ಅದೇನಂದ್ರೆ ನಮಗೆ ಸಾಹಿತ್ಯ ಇರುತ್ತೆ, ವಾಯ್ಸ್ ಓವರ್ ಇರುತ್ತೆ, ಅದಕ್ಕೆ ಕಂಟೆಂಟ್ ಇರುತ್ತೆ ಏನು ಅಂತ. ಅದನ್ನ ಅಷ್ಟಕ್ಕೆ 1 ನಿಮಿಷದಲ್ಲಿ ಮಾಡ್ಬೇಕು ನಾವು. 1 ನಿಮಿಷದಲ್ಲಿ ಮಾಡಿದ್ಮೇಲೆ 15 ಸೆಕೆಂಡ್ಗೂ ಕಟ್ ಮಾಡ್ಬೇಕು, 30 ಸೆಕೆಂಡ್ಗೂ ಕಟ್ ಮಾಡ್ಬೇಕು. ಆ ಕಟ್ ಮಾಡುವಾಗ ಕಂಟೆಂಟು ಇರಬೇಕು, ವಾಯ್ಸ್ ಓವರ್ ಇರಬೇಕು, ಮತ್ತೆ ಪ್ರಾಡಕ್ಟ್ ಹೈಲೈಟ್ ಆಗ್ಬೇಕು. ಸೊ ಇದನ್ನೆಲ್ಲ ಗಮನ ಇಟ್ಕೊಂಡು ಮಾಡುವಾಗಲೇ ನಾವು ಅದು ಪ್ರಿಪೇರ್ ಮಾಡ್ಕೋಬೇಕಾಗಿತ್ತು. ಅದು ತುಂಬಾ ಇಂಟ್ರೆಸ್ಟಿಂಗ್ ಸರ್. ಅದರಿಂದ ನಮ್ಗೆ BGM ಮಾಡೋಕೆಲ್ಲ 2 ಬಾರ್ಸು 4 ಬಾರ್ಸು BGM ಮಾಡೋದೆಲ್ಲ ಬಹಳ ನಮ್ಗೆ ಹಾಡುಗಳಿಗೆ ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು. ಇಷ್ಟಕ್ಕೆ ಒಂದು 2 ಲೈನ್ ಕೊಡುವಾಗ ನಾನು ಅಷ್ಟರಲ್ಲಿ ನಾವು ಮಾಡಿರ್ಬೇಕು. ಹೌದು, ಅದೇ ಏನ್ ಮೇಡಮ್, ಒಂದು ಅಡ್ವರ್ಟೈಸ್ಮೆಂಟ್ ತರನ ಆತರ? ಹೇಗೆಂದ್ರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇದೇ ಶುದ್ಧತೆ, ಅದೇ ಕೋಮಲತೆ, ಅದೇ ಆನಂದ, ಷಣ್ಮುಗಾನಂದ, ಇಷ್ಟಿಗೆ ಕುಡಿದು ಅಡ್ವರ್ಟೈಸ್ಮೆಂಟ್ ಇಷ್ಟೇ. 1 minute ಕಟ್ ಮಾಡಿ ನಾವು 15 ಸೆಕೆಂಡ್ಗೂ ಮಾಡ್ಬೇಕು, 30 ಸೆಕೆಂಡ್. ಸೊ ಈ ತರ ಇದಕ್ಕೆ ತುಂಬಾ ಜಾಣ್ಮೆನೂ ಬೇಕು, ಒಂಚೂರು ಸೂಕ್ಷ್ಮ ಕೆಲಸ ಮಾಡೋದು. ಈ ಹಾಡು ಕೇಳಿದ್ರೆ ಅಪೀಲ್ ಆಗ್ಬೇಕು. ಇವಾಗೆಲ್ಲ ಈ ತರ ಈಗ ಬರೋ ಅಡ್ವರ್ಟೈಸ್ಮೆಂಟ್ಗಳೆಲ್ಲ ಈ ತರ ಬಹಳ ಕಡಿಮೆ ಸರ್. ಅದೊಂದು ಕಾಲ ಇತ್ತು, ನಾವು ಟೈಮಲ್ಲಿ ತುಂಬಾ ಮಾಡ್ತೇವೆ. ಅವಾಗ ಒಂದು 60-70 ಜಿಂಗಲ್ಸ್ ಮಾಡಿದೀವಿ.
ಅಂದ್ರೆ ಒಂದು ಟ್ಯೂನ್ ಅಲ್ಲಿ ಅಷ್ಟು ನೀವು ಹೇಳಿದಂತೆ ಎಲ್ಲ ವಿಷಯಗಳಲ್ಲಿ ಅಡಕವಾಗಿರ್ಬೇಕು, ಅದೇ ಜಿಂಗಲ್ ಹಾಡು. ಎಲ್ಲ ವಿಷಯನೂ ಹೇಳ್ಬೇಕು. ಆಮೇಲೆ ಅದ್ರ ಮೇಲೆ ವಾಯ್ಸ್ ಓವರ್ ಬೇರೆ ಇರುತ್ತೆ. ಹೌದು, ವಾಯ್ಸ್ ಕೊಡ್ಬೇಕು. ಹೌದು, ವಾಯ್ಸ್ ಓವರ್ ಬೇರೆ ಇರುತ್ತೆ. ಅದೊಂದು 15 ಸೆಕೆಂಡ್ಸ್ ಹೀಗೆ. ಅದ್ರಲ್ಲೆಲ್ಲ ಅಡಕ ಮುಗಿಬೇಕು. ಒಂದೊಂದು ಸೆಕೆಂಡು ಅಲ್ಲಿ ಇಂಪಾರ್ಟೆಂಟ್. ಹೌದು ಅದು ಹೌದು ಹೌದು ಚೆನ್ನಾಗಿ ಬಹಳ ಇಂಟ್ರೆಸ್ಟಿಂಗ್ ಸರ್ ಅದು. ಹೌದು. ಮತ್ತೆ ನೀವು 15 ಸೆಕೆಂಡ್ ಕೊಟ್ಟು ಕೂಡ ಅದಕ್ಕೆ ವಿಡಿಯೋ ಮಾಡ್ಬೇಕು ಅವರು. ವಿಡಿಯೋ ಮಾಡಬೇಕು. ಹೌದು, ಅದಕ್ಕೆಲ್ಲ ಕೊಟ್ಟು ಹೌದು, ಅದು ಮಾಡೋ ಕೆಲಸ ಬೇರೆ ಹೊತ್ತು. ನಮಗೆ ಮ್ಯೂಸಿಕ್ ಮಾತ್ರ ಮಾಡೋ ಕೆಲಸ ನಂದು. ನೀವು ಮ್ಯೂಸಿಕ್. ಹೌದು ಹೌದು. ತುಂಬಾ ಅಂದ್ರೆ ಅದು ತುಂಬಾ ಕಷ್ಟದ ಕೆಲಸ ಅಲ್ಲ ಮೇಡಮ್, ತುಂಬಾ ಕಷ್ಟ. ಲೆಂತ್ ಕಮ್ಮಿ ಆದಷ್ಟು ಕಷ್ಟ ಜಾಸ್ತಿ. ಹೌದು ಹೌದು ಹೌದು. ಅದೇ ರೀತಿ ಮೇಡಮ್, ನಿಮ್ಮ ಧ್ವನಿಯಲ್ಲಿ ಒಂದು ಗೀತೆ ಅಂದ್ರೆ ಎಚ್ ಕೆ ನಾರಾಯಣ ಅವ್ರ ಜೊತೆ ನೀವು ಬಹಳಷ್ಟು ಕಾರ್ಯಕ್ರಮ ನೀಡಿದಿರಿ. ಆ ಒಂದು ನೆನಪಲ್ಲಿ ಒಂದು ಗೀತೆಯನ್ನ ಯಾವ್ದಾರು ಒಂದು ಪ್ರಸ್ತುತಪಡಿಸಬಹುದಾ, ಅಥವಾ ನಿಮ್ಮ ಇಷ್ಟದ ಯಾವ್ದಾರು ಒಂದು ಗೀತೆಯನ್ನು ಪ್ರಸ್ತುತಪಡಿಸಿ ಮೇಡಮ್. ನಮಗೇಕೆ ನಲ್ಲ ನಾಳೆಯ ಚಿಂತೆ, ನಾವಿರೋಣ ಹಕ್ಕಿ ಹೂವುಗಳಂತೆ. ನಮಗೇಕೆ ನಲ್ಲ ನಾಳೆಯ ಚಿಂತೆ, ನಾವಿರೋಣ ಹೂವು ಹಕ್ಕಿಗಳಂತೆ. ನಮಗೇಕೆ ನಲ್ಲ ನಾಳೆಯ ಚಿಂತೆ, ನಮಗೇಕೆ ನಲ್ಲ ನಾಳೆಯ ಚಿಂತೆ. ಕೇಳು ಹೇಗೆ ಹಾಡಿದೆ ಹಕ್ಕಿ, ಕೊರಳಿಂದ ಹರ್ಷವೇ ಉಕ್ಕಿ. ಕೇಳು ಹೇಗೆ ಹಾಡಿದೆ ಹಕ್ಕಿ, ಕೊರಳಿಂದ ಹರ್ಷವೇ ಉಕ್ಕಿ. ಚೈತ್ರವೇ ಇರಲಿ ಮಾಗೆ ಬರಲಿ, ಚೈತ್ರವೇ ಇರಲಿ ಮಾಗೆ ಬರಲಿ, ನಿಲ್ಲದು ಆ ಮೋಹನ ಮುರಳಿ. ನಮಗೇಕೆ ನಲ್ಲ ನಾಳೆಯ ಚಿಂತೆ, ನಾವಿರೋಣ ಹೀಗೆ ಹಕ್ಕಿಗಳಾಗೆ. ನಮಗೇಕೆ ನಲ್ಲ ನಾಳೆಯ ಚಿಂತೆ, ನಮಗೇಕೆ ನಲ್ಲ ನಾಳೆಯ ಚಿಂತೆ. ಬಿ ಆರ್ ಲಕ್ಷ್ಮಣರಾವ್. ಹೌದು, ಸೂಪರ್ ಇದೆ ಮೇಡಮ್. ಕಂಪೋಸಿಷನ್ ಸೂಪರ್ ಇದೆ, ರಾಗ ಸಂಯೋಜನೆ ಖುಷಿ ಆಯ್ತು, ಮತ್ತು ನಿಮ್ಮ ಗಾಯನ ಕೂಡ ಬಹಳ ಖುಷಿ ಆಯ್ತು. ತಿಂಗಳ ಹಾಡು ಅಂತ ಮಾಡ್ತಾರಲ್ಲ, ಅವಾಗ ಮಾಡಿದ್ದು. ಒಂದು ತಿಂಗಳಲ್ಲಿ 4 ವಾರನೂ ಆಕಾಶವಾಣಿ ಬರುತ್ತೆ, ಆ ತರ ಹಾಡಿದ್ದು ತಿಂಗಳ ಹಾಡು. ಹೌದು ಮೇಡಮ್, ಖಂಡಿತ. ಅದೇ ಹಾಗೆ ಮೇಡಮ್, ನಾವು ಈ ಕಾರ್ಯಕ್ರಮದ ಪುಟ್ಟ ವಿರಾಮ ತೆಗೆದುಕೊಳ್ಳೋಣ. ವಿರಾಮದ ನಂತರ ಮತ್ತೆ ನಿಮ್ಮ ಭೇಟಿ ಮಾತಾಡಿಸ್ತೇವೆ. ಅಲ್ಲಿವರೆಗೆ ಒಂದು ಸಣ್ಣ ವಿರಾಮ ತೆಗೆದುಕೊಳ್ಳೋಣ, ಆನಂತರ ಮುಂದುವರಿಸೋಣ ಮೇಡಮ್ ಕಾರ್ಯಕ್ರಮವನ್ನು. ಖಂಡಿತ. ಆತ್ಮೀಯ ವೀಕ್ಷಕರೇ, ಕಲಾಂತರಂಗ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ವಿರಾಮದ ನಂತರ ಮತ್ತೆ ನಿಮ್ಮ ಮುಂದೆ ಬರ್ತೇವೆ. ನೋಡ್ತಾ ಇರಿ ಕಲಾಂತರಂಗ. ಆತ್ಮೀಯ ವೀಕ್ಷಕರಿಗೆ ಮತ್ತೊಮ್ಮೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಮ್ಮೊಂದಿಗಿದ್ದಾರೆ ನಮ್ಮ ನಾಡಿನ ಜನಪ್ರಿಯ ಸಂಗೀತ ನಿರ್ದೇಶಕಿ ಮತ್ತು ಗಾಯಕಿ, ಸುಗಮ ಸಂಗೀತ ಗಾಯಕಿ, ಸುಗಮ ಸಂಗೀತ ನಿರ್ದೇಶಕಿ. ಅದೇ ರೀತಿ ಚಲನಚಿತ್ರ ರಂಗದಲ್ಲಿ ಮೊದಲ ಬಾರಿಗೆ ಮಹಿಳಾ ನಿರ್ದೇಶಕಿಯಾಗಿ ಏನು ತೆರೆಯ ಮೇಲೆ ಬರ್ತಾರೆ, ತೆರೆಯ ಹಿಂದೆಗಡೆ ಹಿನ್ನೆಲೆ ಸಂಗೀತವನ್ನು ನೀಡ್ತಾರೆ. ಬಹಳಷ್ಟು ಕೆಲಸವನ್ನು ಮಾಡಿದಂಥ ಕಲಾವಿದರು. ಅವರೊಂದಿಗೆ ಮಾತುಕತೆಯನ್ನು ಆಡ್ತಿದ್ದೀವಿ. ಅವರೊಂದಿಗೆ ಮಾತುಕತೆಯನ್ನು ಮುಂದುವರಿಸೋಣ. ಇಂದು ವಿಶ್ವನಾಥ್ ಅವರಿಗೆ ಮತ್ತೊಮ್ಮೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೊಡೋಣ. ಮೇಡಮ್, ನಿಮಗೆ ಮತ್ತೊಮ್ಮೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಅದೇ ರೀತಿ ಮೇಡಮ್, ನಿಮ್ಮ ಮನೆಯವರ ಬಗ್ಗೆ ಮತ್ತೆ ಮನೆಯವರ ಬೆಂಬಲದ ಬಗ್ಗೆ, ಅದೇ ರೀತಿ ಮಕ್ಕಳ ಬಗ್ಗೆ ಒಂದೆರಡು ಮಾತು ಮೇಡಮ್. ಮನೆಯವರು ಬಿಸ್ನೆಸ್ ಅಂದ್ರೆ ಜ್ಯುವೆಲರ್ ಅವರು. ಅವರು ತುಂಬಾ ಬ್ಯುಸಿ ಆಗಿರ್ತಿದ್ರು ಮುಂಚೆನಿಂದನು. ಪ್ರತಿ ಸಲನೂ ನಂಗೆ ಸ್ಟುಡಿಯೋ ಹೋಗೋದಾಗ್ಲಿ, ರೆಕಾರ್ಡಿಂಗ್ ಹೋಗ್ಲಿ, ಅದಕ್ಕೆ ಅಷ್ಟೊಂದು ಬರ್ಲಿಕ್ಕೆ ಅವ್ರಿಗೆ ಅಷ್ಟು ಟೈಮು ಇರ್ಲಿಲ್ಲ. ನಮ್ದು ಬಿಗಿನಿಂಗ್ ಲೈಫ್ ಅನ್ನೋದು. ಸೊ ಅವರು ಸ್ಟ್ರಗಲ್ ಇದ್ದೇ ಇರುತ್ತೆ. ಆವಾಗ ನಾನು ಏನು ಅವ್ರಿಗೆ ಡಿಸ್ಟರ್ಬ್ ಮಾಡಕ್ ಹೋಗ್ತಿರ್ಲಿಲ್ಲ. ನನ್ನ ಪಾಡಿಗೆ ಐ ವಾಸ್ ಇಂಡಿವಿಜುವಲ್, ನನ್ನ ಪಾಡಿಗೆ ನಾನು ಮ್ಯಾನೇಜ್ ಮಾಡ್ತಾ ಇದ್ದೆ. ಅವರು ಎನ್ಕರೇಜ್ಮೆಂಟ್ ಅಂದ್ರೆ ಅವ್ರು ಯಾವಾಗಲೂ ಡಿಸ್ಕರೇಜ್ ಮಾಡಿಲ್ಲ. ಎನ್ಕರೇಜ್ಮೆಂಟ್ ಅಂದ್ರೆ ಬಂದು ಜೊತೆಗೆ ಕೂತ್ಕೊಂಡು ಕೇಳೋದು, ಅಷ್ಟೊಂದೆಲ್ಲ ಅವ್ರಿಗೆ ಪೇಷನ್ಸ್ ಇರ್ಲಿಲ್ಲ, ಟೈಮು ಇರ್ಲಿಲ್ಲ.
ಅದರ್ವೈಸ್ ನಾನ್ ಇಂಟರ್ಫಿಯರಿಂಗ್, ಯಾವ್ದಕ್ಕೂ ನನ್ಗೆ ತೊಂದರೆ ಅಂತ ಖಂಡಿತ ಮಾಡಿಲ್ಲ. ಇಲ್ಲ ಅದು ಸಪೋರ್ಟ್. ಕೆಲವು ಟೈಮಲ್ಲಿ ಅವ್ರ ಸಪೋರ್ಟ್ ಕೂಡ ಇದೆ, ಇಲ್ಲ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಅವ್ರು ಸಪೋರ್ಟ್ ಕೊಟ್ಮೇಲೆ ನಾವು ಬೆಳಗ್ಗೆ ಸ್ಟುಡಿಯೋಗಿಂದ ಹೋಗಿ ರಾತ್ರಿ ತನಕ ಬರೋದು, ಎಷ್ಟೋ ಹೊತ್ತಿಗೆ ಬರೋ ಟೈಮ್ ಇರಲಿಲ್ಲ, ಯಾವ್ದೋ ರಾತ್ರಿ ಹೊತ್ತು ಬರ್ತಾ ಇದ್ವು. ಹೌದು, ಸೊ ಅದಕ್ಕೆಲ್ಲ ಆ ಥರ ಸಪೋರ್ಟ್ ಎಲ್ಲ ಖಂಡಿತ ಅವ್ರು ಕೊಟ್ಟಿದ್ದಾರೆ ಮೊದಲಿಂದ. ಒಳ್ಳೆ ಅದೇ ಬೆಂಬಲ ನೀಡಿದ್ದಾರೆ ಅಲ್ಲ ಮೇಡಮ್, ಮೌನವಾಗಿಯೇ ಬೆಂಬಲ ನೀಡಿದ್ದಾರೆ ಅವರು. ಹೌದು ಹೌದು. ಹೌದು, ಅದು ಬೇಕೇ ಬೇಕು, ಇಲ್ಲ ನಿಮ್ಗೆ ನೆಮ್ಮದಿಯಾಗಿ ಏನು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಮೇಡಮ್. ನಿಜವಾಗಿ ಸಂಸಾರ ಅಂದ್ರೆ ಹೌದು, ನೀವು ನಿಮ್ಮಿಂದ ಅವರಿಗೂ ಅವರಿಂದ ನಿಮ್ಗೂ ಸಪೋರ್ಟ್ ಬೇಕೇ ಬೇಕು. ಇದ್ದಾಗ ಮಾತ್ರ ಒಂದು ಏನಾದ್ರು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಲ್ಲ ಮೇಡಮ್. ಖಂಡಿತ ಖಂಡಿತ. ಅಂದ್ರೆ ಮಕ್ಕಳ ಬಗ್ಗೆ ಒಂದೆರಡು ಮಾತು ಮೇಡಮ್. ಮಕ್ಕಳು ನನ್ನ ಮಗ ಪೃಥ್ವಿ ಅಂತ ಹಾ ರೆಡ್ FM ಅಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ. ಆರ್ಜೆ ಹೌದಾ? ಆರ್ಜೆ ಪೃಥ್ವಿ. ಅವನು MC ಎಲ್ಲ ಕಾರ್ಪೊರೇಟ್ ಶೋಸ್ ಎಲ್ಲ MC ಎಲ್ಲ ಅದೆಲ್ಲ ಮಾಡ್ತಾನೆ. ತುಂಬಾ ಬಿಸಿ ಆಗಿರೋ ಹುಡುಗ. ಆಮೇಲೆ ನನ್ನ ಮಗಳು M5 ವರ್ಕ್ ಮಾಡ್ತಾಳೆ. ಅವಳು ಶಿ ಇಸ್ ಆಲ್ಸೋ ವೆರಿ ಬಿಸಿ. ಇಬ್ರು ಮೊಮ್ಮಕ್ಕಳಿದ್ದಾರೆ, ಕವಿನ್ ಫಿಶ್ ಅಂತ ಚಿಕ್ಕವರು. ಆಗ್ಲಿ ಮೇಡಮ್, ಸುಖ ಸಂಸಾರ ಅಲ್ಲ ಮೇಡಮ್. ಅದೇ ರೀತಿ ಮೇಡಮ್, ಟಿವಿ ಸೀರಿಯಲ್ ನಲ್ಲಿ ತಮ್ಮ ಪಯಣ. ಟಿವಿ ಸೀರಿಯಲ್ ಅಂದ್ರೆ ತನು ನಿನ್ನದು ಅಂತ ಒಂದು ಕಟ್ಟೆ ರಾಮಚಂದ್ರ ಅವರ ಒಂದು ಸೀರಿಯಲ್ ಮಾಡಿದ್ರು. ಅದಕ್ಕೆ ನಾನು ಮ್ಯೂಸಿಕ್ ಮಾಡಿಕೊಟ್ಟೆ. ಟೈಟಲ್ ಸಾಂಗ್ ನಾನೇ ಹಾಡಿ ನಾನೇ ಮಾಡಿದ್ದು. ಅವಾಗ ತನು ನಿನ್ನದು ಮನ ನಿನ್ನದು ಈ ಜೀವನ ನಿನ್ನದು ನಿನ್ನದು ಕಣ್ಣು ನಿನ್ನದು ಕಂಗಳ ನಿನ್ನದು ಒಳನೋಟವು ನಿನ್ನದು ತನು ನಿನ್ನದು ಮನ ನಿನ್ನದು. ಇದು ತನು ನಿನ್ನದು ಮನ ನಿನ್ನದು ಅಂತಾನೆ ಒಂದು ಸೀರಿಯಲ್. ಅದಕ್ಕೆ ಒಂದು ಟೈಟಲ್ ಸಾಂಗ್, ಬೇರೆ ಮ್ಯೂಸಿಕ್ ಎಲ್ಲ ಮಾಡಿ. ಹೌದು ಮೇಡಮ್, ಇದು ಒಳ್ಳೆಯದೇ. ನಾನು ಕೇಳಿದ್ದೀನಿ ಈ ಹಾಡನ್ನ, ತನು ನಿನ್ನದು ಮನ ನಿನ್ನದು. ಅಂದ್ರೆ ಅದನ್ನ ನಾನು BR ಲಕ್ಷ್ಮಣ್ ಬರ್ಕೊಟ್ಟಿದ್ದು. ಅದಕ್ಕೆ ಸಾರಿ, ಈ ಸೀರಿಯಲ್ಗಳಿಗೆ ಹಾಡಂದ್ರೆ ಸಣ್ಣ ಸಣ್ಣ ಹಾಡುಗಳಿರ್ತಲ್ಲ ಅಲ್ಲ ಟೈಟಲ್ ಸಾಂಗ್ ಎರಡೆರಡಲ್ಲಿ ಇತ್ತು. ನಾನು ಇದನ್ನ ವ್ಯಾಸರಾವ್ ಹತ್ರ ಕೇಳ್ಕೊಂಡು ಅದನ್ನ ದೊಡ್ಡ ಭಾವಗೀತ ತರನೇ ಮಾಡ್ಕೊಂಡು ಒಂದ್ ಫುಲ್ ಭಾವಗೀತೆಗೆ ಮಾಡಿದ್ರಿ. ಇಲ್ಲದ್ರೆ ಎರಡೆರಡಲ್ಲಿ ಏನ್ ಸಾಕಾಗ್ತದೆ ಅವ್ರಿಗೆ ಅಲ್ಲ ಮೇಡಮ್? ಸೀರಿಯಲ್ ಆಡ್ ಬರುವಾಗ ಹಾಕ್ಲಿಕ್ಕೆ ಆತರ. ಹೌದು, ಶುರುವಾಗುವಾಗ ಟೈಟಲ್ ಸಾಂಗ್ ಶುರುವಾಗುವ ಮತ್ತೆ ಮಧ್ಯ ಮಧ್ಯ ಆತರ. ಹೌದು ಮೇಡಮ್. ಅದೇ ರೀತಿ ಡ್ಯಾನ್ಸ್ ಬಗ್ಗೆ ಒಂದೆರಡು ತಿಳಿಸಿ ಮೇಡಮ್. ಯಾರ ಬಗ್ಗೆ? ಅದೇ ಟಿವಿ ಸೀರಿಯಲ್ ಮತ್ತೆ ಡ್ಯಾನ್ಸ್ ಬಗ್ಗೆ, ಅದ್ರ ಬಗ್ಗೆ ಒಂದೆರಡು ಮಾತು. ಡ್ಯಾನ್ಸ್ ಅಂದ್ರೆ ಡ್ಯಾನ್ಸ್ ಬ್ಯಾಲೆಗಳನ್ನ ಮಾಡ್ತಾ ಇದ್ರು. ಟಿವಿ ಕಲಾವಿದ ಚಂದ್ರದಲ್ಲೂ ಎಲ್ಲ ಬರ್ತಾ ಇತ್ತು. ಆಮೇಲೆ ಅವಾಗ ಡಾನ್ಸ್ ಬ್ಯಾಲೆಗಳನ್ನ ನಾನು ಹಾಡ್ತಾ ಇದ್ದೆ. HK ನಾರಾಯಣ ಅವ್ರ ಜೊತೆ ಎಲ್ಲ ಬ್ಯಾಲೆಗೆಲ್ಲ ಹಾಡ್ತೀನಿ. ಆಮೇಲೆ ಚಾವುಂಡರಾಯ ಅಂತ ಅದಕ್ಕೆ ಡಾನ್ಸ್ ಬ್ಯಾಲೆಗೆ ಮ್ಯೂಸಿಕ್ ಕೂಡ ಮಾಡ್ಕೊಟ್ಟಿದ್ದೀನಿ. ಅದು ಎಲ್ಲ 12 ವರ್ಷಕ್ಕೆ ಧರ್ಮಸ್ಥಳದಲ್ಲೆಲ್ಲ ಆಗತ್ತಲ್ಲ, ಶ್ರವಣ ಬೆಳಗೊಳದಲ್ಲೆಲ್ಲ, ಅದಕ್ಕೆಲ್ಲ ಮ್ಯೂಸಿಕ್ ಮಾಡ್ಕೊಟ್ಟಿದ್ದೀನಿ. ಅವಾಗ ಚಾವುಂಡರಾಯ ಅಂತ ತುಂಬಾ ಚೆನ್ನಾಗಿ ಮಾಡಿದ್ರು. ಷಡಕ್ಷರಿ ಅವರು ಅದನ್ನ ನಿರ್ದೇಶನ ಮಾಡಿದ್ದು. ಡಾನ್ಸ್ ಅಂದ್ರೆ ಒಂದು 2 ತರ ಈ ಬ್ಯಾಲೆಗಳಿಗೆಲ್ಲ ಹಾಡ್ತಾನು ಇದ್ದೆ, ಮಾಡಿಕೊಟ್ಟಿದ್ದೀನಿ. ಹಾಗೆ ಡಾನ್ಸ್ ಡ್ರಾಮಾಗಳಿಗೆ ಮ್ಯೂಸಿಕ್ ಮಾಡಿರೋದು ಉಂಟು. ಇಂಡಸ್ಟ್ರಿಯಲ್ ಕಾಂಪಿಟೇಷನ್ ಅಲ್ಲಿ IT ಹುಲಿಯ ಮೇರಳು ಅಂತ, ಅದಕ್ಕೆ ಫಸ್ಟ್ ಪ್ರೈಸ್ ಎಲ್ಲ ಬಂತು. ಅವಾಗ ಮ್ಯೂಸಿಕ್ ಮಾಡ್ಕೊಟ್ಟಿದ್ದೀನಿ. ಆ ತರ ಒಂದಿಷ್ಟು ಮಾಡ್ಕೊಟ್ಟಿದ್ದೀನಿ. ತಕ್ಷಣ ಜ್ಞಾಪಕ ಬರ್ತಾ ಇದೆ ನನಗೆ. ಡ್ರಾಮಾಗಳಿಗೂ ಮಾಡಿದ್ದೀನಿ. ಬಹಳಷ್ಟು ಹಾಗೆ ಡ್ಯಾನ್ಸ್ಗಳಿಗೆ ಬಹಳಷ್ಟು ಷಡಕ್ಷರ ಸಾಹಿತ್ಯಕ್ಕೆ ಎಲ್ಲ ಮೇಡಮ್, ಅದಕ್ಕೆ ನೀವು ರಾಗ ಸಂಯೋಜನೆ ಮಾಡಿ ಹಾಡಿದ್ದೀರಿ. ಮತ್ತೆ ನೃತ್ಯ ಸಂಯೋಜನೆಯನ್ನು ಕೂಡ ಅವರು ಮಾಡಿದಾಗ ನೀವು ಅದಕ್ಕೆ ಸಂಗೀತವನ್ನು ನೀಡಿದಿರಿ. ಅದು ಅದೇ ರೀತಿ ಟೆಲಿಫಿಲ್ಮ್ಗಳು, ಬಹಳಷ್ಟು ಟೆಲಿಫಿಲ್ಮ್ಗಳನ್ನು ತಾವು ಮಾಡಿದಿರಿ. ಅದ್ರ ಬಗ್ಗೆ ಒಂದೆರಡು ಮಾತುಗಳು. ಟೆಲಿಫಿಲ್ಮ್ ಅಂದ್ರೆ ಈಗ 1 hour ಶಾರ್ಟ್ ಆಗಿ ಪೂಜಾರಿ ಕೃಷ್ಣ ಅಂತ ಹೇಳಿ ಇನ್ನೊಂದು 2-3 ಫಿಲ್ಮ್ಗಳೆಲ್ಲ ಮಾಡ್ತಾರೆ. ಟೆಲಿಫಿಲ್ಮ್ ಇಂದ ರೆಗ್ಯುಲರ್ ಫೀಚರ್ ಫಿಲ್ಮ್ಗಳೇ ಮಾಡಿದ್ದೀನಿ. ಇವಾಗ 7-8 ಫಿಲ್ಮ್ಗಳಿಗೆಲ್ಲ ಆಗಿದೆ. ಅದಕ್ಕೆಲ್ಲ ಮ್ಯೂಸಿಕ್ ಮಾಡ್ಕೊಟ್ಟಿರೋದು. ಟೆಲಿಫಿಲ್ಮ್ಗಳು ಬಹಳ ಕಮ್ಮಿ. ಅವಾಗ ಒಂದ್ 3-4 ಟೆಲಿಫಿಲ್ಮ್ಗಳು ಮಾಡಿರೋದು ಅಷ್ಟೇ. ಬಾಕಿ ಎಲ್ಲ ರೆಗ್ಯುಲರ್ ಫಿಲ್ಮ್ಗಳೇ ಮಾಡಿರೋದು. ರೆಗ್ಯುಲರ್ ಫಿಲ್ಮ್ಗಳು. ಹೌದು, ಅಂದ್ರೆ ಹೌದು ಹೌದು. ಮತ್ತೊಂದು ಮುಖ್ಯವಾದ ಹೌದು, ಅದೇ ಮುಖ್ಯವಾಗಿ ನಾನು ಹೇಳ್ಬೇಕಾದ್ರೆ ನೀವು ಪ್ರಥಮ ಮಹಿಳಾ ಸಂಗೀತ ನಿರ್ದೇಶಕಿ ಕನ್ನಡ ಚಿತ್ರರಂಗದ ಅಂತ ಹೇಳ್ತಾರೆ. ನಿಜವಾಗಿ ಹೌದು, ಯಾಕಂದ್ರೆ ನೀವು ಸಂಪೂರ್ಣ ಚಿತ್ರವನ್ನೇ ಸಂಗೀತ ನಿರ್ದೇಶನ ಮಾಡಿದ್ದೀರಿ ಅಲ್ಲ ಮೇಡಮ್. ಆ ಚಿತ್ರದಲ್ಲಿ ವಿಷ್ಣುವರ್ಧನ್ ಅವರ ಒಂದು ಚಿತ್ರದ ಒಂದು ವೈಶಾಖದ ದಿನಗಳು ಅಲ್ಲ ಮೇಡಮ್, ಆ ಚಿತ್ರಕ್ಕೆ ನೀವು ಸಂಗೀತ ನೀಡಿದ್ದೀರಿ. ಅದ್ರ ಬಗ್ಗೆ ಒಂದೆರಡು ಮಾತು ಮೇಡಮ್. ವೈಶಾಖ ದಿನಗಳು ನಿಜವಾಗ್ಲೂ ನಂಗೆ ಬಹಳ ಅದೃಷ್ಟದಿಂದ ಬಂದಿದ್ದು ಅಂತ ಅನ್ಕೋತೀನಿ. ಯಾಕಂದ್ರೆ ಅಷ್ಟಕ್ಕೆ
ಒಂದ್ ನಿಮಿಷ ಮೇಡಮ್, ನಿಮ್ಮ ಆತ್ಮೀಯರೊಬ್ರು ಕರೆ ಮಾಡಿದಾರೆ, ಆನಂತರ ಆ ವಿಷಯವನ್ನ ಮುಂದುವರ್ಸೋಣ ಮೇಡಮ್. ಖಂಡಿತ ಒಬ್ರು ಕರೆ ಮಾಡಿದ್ರೆ ಯಾರು ನೋಡೋಣ ಮೇಡಮ್, ನೋಡೋಣ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ನಮಸ್ತೆ. ಯಾರಂತ ಹೇಳುದು ಬೇಡ. ನಮಸ್ತೆ ಮೇಡಮ್, ಸ್ವಾಗತ ಮೇಡಮ್ ನಿಮ್ಮ ಕಾರ್ಯಕ್ರಮಕ್ಕೆ. ಧನ್ಯವಾದಗಳು. ನೀವೆಲ್ಲ ಎಷ್ಟು ಒಳ್ಳೆ ಕಾರ್ಯಕ್ರಮ ಮಾಡ್ತಿದ್ದೀರಿ, ನನ್ನನ್ನು ಸೇರಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು. ಆಗ್ಲಿ ಮೇಡಮ್, ಆಗ್ಲಿ. ಇಂದು ನಮ್ಮೊಂದಿಗೆ ನಿಮ್ಮ ಆತ್ಮೀಯರಿದ್ದಾರೆ, ಹಿಂದೂ ಮೇಡಮ್ ಅವರಿದ್ದಾರೆ. ಅವರೊಂದಿಗೆ ಮಾತನಾಡಿ ಅವ್ರು ನೀವು ಯಾರೋ ಅಂತ ಹೇಳ್ತಾರೆ, ನೋಡೋಣ. ಹಲೋ ಹಲೋ, ಇಂದುಮತಿ. ಓಹೋ, ಇಂದುಮತಿ ಅಂದ ತಕ್ಷಣ ಗೊತ್ತಾಯ್ತು ಮಾಲ್ತಿ ಅಂತ. ಅದಕ್ಕೆ ಅದು ಇಂದುಮತಿ ಮ್ಯೂಸಿಕ್ ಫೀಲ್ಡ್ ಅಲ್ಲಿ ಇವಳೊಬ್ಳೆ ನನಗೆ ಇಂದುಮತಿ ಅಂತಾನೆ ಕರೆಯೋದು ಪೂರ್ತಿ. ಹಾಯ್ ಮಾಲ್ತಿ, ಹೇಗಿದ್ಯಾ? ಆರೋಗ್ಯ ಹೇಗಿದೆ? ಚೆನ್ನಾಗಿದೆ, ಪರವಾಗಿಲ್ಲ, ಹುಷಾರಾಗಿದ್ದೀನಿ, ಏನ್ ತೊಂದರೆ ಇಲ್ಲ. ತುಂಬಾ ಖುಷಿ ಆಯ್ತು. ಇಂದು ನಿನ್ ಬಗ್ಗೆ ಮಾತಾಡ್ಬೇಕು ಅಂತ ಅಂದ್ರು, ನಾನು ಅವಾಗಿಂದ ಕಾಯ್ತಿದ್ದೆ. ಈಗ ನಾನು ಡೆಂಟಿಸ್ಟ್ ಹತ್ರ ಬಂದೆ, ಒಳಗಡೆ ಇದೀನಿ. ಹಾಗೆ 2 ನಿಮಿಷ ಹೇಳ್ಬಿಡ್ತೀನಿ. ನನ್ ಗೆಳತಿ ಬಗ್ಗೆ 2 ನಿಮಿಷ ಮಾತಾಡೋಕ್ ಏನೇನು ಸಾಲದು. ಆದ್ರೆ ಹೇಳ್ಬೇಕಾಗಿದ್ದು ಒಂದು ವಿಷಯ ಏನಂದ್ರೆ, ನಮ್ಮನ್ನ ಬಂಧಿಸಿದ್ದು ಆಕಾಶವಾಣಿ. ನಾನು ಇಂದು ನೋಡಿದ್ದೆ ಆಕಾಶವಾಣಿಲಿ. ಆವತ್ತಿಂದ ಇವತ್ತಿನವರೆಗೂ ಆ ಗೆಳತನ ಏನ್ ಕನೆಕ್ಟ್ ಆಯ್ತು, ಎಲ್ಲದಕ್ಕೂ ಒಂದು ಬೆಸುಗೆ ಅಂತ ಇರುತ್ತೆ. ಆ ಬೆಸುಗೆ ಬಂಧ ಚೆನ್ನಾಗಿದ್ರೆ ಸ್ನೇಹ ಉಳ್ಕೊಳ್ಳುತ್ತೆ ಅನ್ನೋದಕ್ಕೆ ನಾನು ಇಂದು ನಾವೆಲ್ಲ ಒಟ್ಟಿಗಿರೋದೇ ಸಾಕ್ಷಿ. ಎಷ್ಟೊಂದು ಕಾರ್ಯಕ್ರಮಗಳಲ್ಲಿ ನಾವು ಹಾಡಿದೀವಿ. ನಾನು ಇಂದು ಒಟ್ಟೊಟ್ಟಿಗೆ ಪ್ರಾಜೆಕ್ಟ್ಸ್ ಮಾಡಿದೀವಿ. ಎಲ್ಲಾನು ತುಂಬಾ ಖುಷಿ ಕೊಟ್ಟಂತ ಇದು. ಇಂದು ಬಗ್ಗೆ ಒಂದ್ ವಿಷಯ ಹೇಳ್ಬೇಕು ಅಂದ್ರೆ, ತುಂಬಾ 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 ಹಂಬಲ್ ಅಂಡ್ ವೆರಿ ಸಿಂಪಲ್. ಇಂದು ಸ್ವಭಾವ ಹೇಗಿದೆಯೋ ಅವಳ ಮನಸ್ಸು ಹಾಗೆ ತುಂಬಾ ಸರಳ, ಪ್ರೀತಿ ತುಂಬಿದ ವ್ಯಕ್ತಿತ್ವ, ಸ್ನೇಹಕ್ಕೆ ಬೆಲೆ ಕೊಡುವಂಥವಳು. ನಾನು ಏಕೈಕ ಪ್ರಪ್ರಥಮ ಮಹಿಳಾ ನಿರ್ದೇಶಕಿ ಅನ್ನೋ ಪಟ್ಟ ಎಲ್ಲ ಅವಳಿಗಿದೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅವಳು ನನ್ನ ಗೆಳತಿ ಅಂತ ಹೇಳ್ಕೊಳ್ಳೋದು ನಂಗೆ ತುಂಬಾ ಹೆಮ್ಮೆ ಆಗುತ್ತೆ. ಇಂದು ಅವಳ ಕಂಪೋಸಿಂಗ್ ಇಂದ ಹಿಡಿದು ಅನೇಕ ಬಾರಿ ನಾನು ಅನೇಕ ಹಾಡುಗಳನ್ನ ಅವಳ ನಿರ್ದೇಶನದಲ್ಲಿ ಹಾಡಿದ್ದೀನಿ. ನನ್ನ ಗೆಳತಿ ಇಷ್ಟು ಹೆಸರು ಮಾಡಿದ್ದಾಳೆ, ಇಷ್ಟೊಂದು ಎಲ್ಲರಿಗೂ ಬೇಕಾದವಳಾಗಿದ್ದಾಳೆ ಅಂದ್ರೆ ಅದಕ್ಕಿಂತ ಹೆಮ್ಮೆ ಒಂದು ಗೆಳತನಕ್ಕೆ ಒಂದು ಸಾಕ್ಷಿ ಇದೆ. ನಮ್ಮ ಇಂದು ಬಗ್ಗೆ ನಂಗೆ ಹೆಮ್ಮೆ ಇರೋದೇ ಸಾಕ್ಷಿ. ತುಂಬಾ ಖುಷಿ ಆಗತ್ತೆ. ಇಂದುಗೆ ಇನ್ನೂ ಒಳ್ಳೇದಾಗ್ಲಿ, ಎಲ್ಲ ಏನೇನು ಆಶೆ ಪಡ್ತಾಳೋ ಅವಳ ಆಶಯವೆಲ್ಲ ಈಡೇರ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೀನಿ. ನನ್ಗೆ ಇನ್ನೂ ತುಂಬಾ ಹೇಳೋದಿದೆ, ಆದ್ರೆ ಸಮಯ ನನಗೂ ಇಲ್ಲ, ನಿಮಗೂ ಕಡಿಮೆ ಇದೆ ಅಂತ ಅನ್ಸುತ್ತೆ. ಆದ್ರೆ ಒಂದು ಏನಂದ್ರೆ ವ್ಯಕ್ತಿತ್ವ ಸಾಧನೆ ಎರಡು ಜೊತೆಲಿ ಹೋಗೋದು ತುಂಬಾ ಮುಖ್ಯ. ಅದು ನಮ್ ಇಂದು ಸಾಧಿಸಿದಾಳೆ ಅಂತ ನನ್ಗೆ ತುಂಬಾ ಖುಷಿ ಆಗುತ್ತೆ. ಖಂಡಿತ. ಏನೋ ಹೇಳ್ತಿದ್ದಾರೆ ಇಂದು ಮೇಡಮ್ ಅವ್ರು. ಏನ್ ಮೇಡಮ್ ಹೇಳಿ. ರಾಜೇಶ್ ಅವರೇ, ಮಾಲ್ತಿ ಮತ್ತೆ ರತ್ನಮಾಲಾ ಅವರು ಮೊದ್ಲಿನ ನನ್ಗಿಂತ ಸೀನಿಯರ್ ಆರ್ಟಿಸ್ಟ್ಗಳು. ಆದ್ರೆ ಯಾವ ಫಸ್ಟ್ ನಿಜವಾಗ್ಲೂ ಅವ್ರ ಹಾಡುಗಳು ಕೇಳ್ಕೊಂಡೆ ನಾನು ಬಂದಿರೋದು ಅಂತ ಅನ್ಕೊಳ್ತೀನಿ. BK ಸುಮಿತ್ರಾ, ಕಸ್ತೂರಿ ಶಂಕರ್ ಇವರೆಲ್ಲ ನನ್ಗಿಂತ ಸೀನಿಯರ್. ಆದ್ರೆ ಒಬ್ರು ನಮ್ ಜೊತೆ ಎಲ್ಲರೂ ಸ್ವಲ್ಪ ದಿವಸ ಮೊದಲೇ ನಾವ್ ಎಷ್ಟು ಗೆಳ್ತಾರ ಅಂದ್ರೆ, ಎಷ್ಟು ಗೆಳತಿಯರಾದ್ವು, ಎಷ್ಟು ಫ್ರೆಂಡ್ಸ್ ಆದ್ವು ಅಂದ್ರೆ, ನನ್ನನ್ನು ಅವ್ರು ಯಾವತ್ತೂ ಇದುವರೆಗೂ ಜೂನಿಯರ್ ಅಂತ ಟ್ರೀಟೇ ಮಾಡ್ಲಿಲ್ಲ, ಯಾರು ಮಾಡ್ಲಿಲ್ಲ. ಎಲ್ರಿಗೂ ಪ್ರೀತಿ ವಿಶ್ವಾಸ, ಎಲ್ಲರಿಗೂ. ನಂಗೆ ಬಹಳ ಸಂತೋಷ ಇವ್ರಗಳ ಜೊತೆ ಎಲ್ಲ ಈ ಪೀರಿಯಡ್ ಅಲ್ಲಿ ನಾನು ಇದ್ದೀನಿ ಅನ್ನೋದೇ ನನ್ಗೊಂದು ತುಂಬಾ ಸಂತೋಷ. ಖಂಡಿತ ಅದೇ ಆಗ್ಲಿ ಮೇಡಮ್, ಎಲ್ಲ ಒಳ್ಳೇದಾಗ್ಲಿ. ಇಂದು ಒಂದೇ ವಿಷಯ ಇಂದು ಬಗ್ಗೆ ಹೇಳ್ಬೇಕು ಅಂದ್ರೆ, ಬರೀ ಗೆಳತನ ಅಲ್ಲ, ಇಂದು ಅನ್ಕೊಂಡ್ರೆ ನಮ್ಮ ಮನೆ ಸದಸ್ಯೆ, ನಾವೆಲ್ಲ ಒಂದು ಕುಟುಂಬ ಅಂತ ಅನ್ಸುತ್ತೆ ನಂಗೆ. ನಮ್ಮ ಕುಟುಂಬದ ಒಂದು ಭಾಗವಾಗಿ ಇಂದು ಇದ್ದಾಳೆ ಅಂತ ಹೇಳ್ಕೊಳ್ಳೋಕೆ ನಂಗೆ ತುಂಬಾ ಖುಷಿ ಆಗುತ್ತೆ. ಆಗ್ಲಿ ಮೇಡಮ್, ಆಗ್ಲಿ. ಬಹಳ ಖುಷಿ ಆಯ್ತು. ಹೌದು, ಬಿಡುವಿಲ್ಲದ್ರು ಕೂಡ ಬಿಡು ಮಾಡಿಕೊಂಡು ನಿಮ್ಮ ಗೆಳತಿ ಅವರೊಂದಿಗೆ ಮಾತಾಡ್ಬೇಕು ಅಂತ ಮಾತನಾಡಿದ್ರಿ, ಉತ್ತಮ ರೀತಿಯ ಮಾತನಾಡಿದ್ರಿ. ಬಹಳ ಖುಷಿ ಆಯ್ತು ಮೇಡಮ್. ನಿಮಗೆ ನಮ್ಮ ಚಾನಲ್ ಪರವಾಗಿ ನಿಮಗೆ ಪ್ರೀತಿಯ ಧನ್ಯವಾದಗಳು. ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ತಾ ಇರಿ ಹೆಚ್ಚೆಚ್ಚು. ಆಗ್ಲಿ ಮೇಡಮ್. ಇನ್ನು ನಮ್ಮ ಬೇಕಾದವ್ರ ಬಗ್ಗೆ ಎಲ್ಲ ನಮ್ಗೆ ತುಂಬಾ ಮನೆ ಗೆಳೆತನ, ಎಲ್ಲರೂ ಪರಿಚಯ ಆದವರೆಲ್ಲ ಗೆಳೆಯರಾಗಲ್ಲ. ಹೌದು, ನಿಮ್ಗೆ ಹೃದಯಗಳು ಬೆಸುಗೆ ಆಗ್ಬೇಕು. ಹೌದು ಹೌದು, ಒಂದು ಕನೆಕ್ಟ್ ಅಂತೀವಿ ನಾವು, ಕನೆಕ್ಟ್ ಆಗ್ಬೇಕು. ಆ ಕನೆಕ್ಟ್ ನಾವು ಇಂದು ರತ್ನಮಾಲಾ, ರೋಹಿಣಿ ಮೋಹನ್, ನಾವೆಲ್ಲ ಒಂಥರ ಒಂದೇ ಕುಟುಂಬ ತರ ಒಂದು ಬಾಂಧವ್ಯ ಬೆಳೆಸಿದೆ ನಮ್ಗೆ. ಇದು ಹೀಗೆ ಇರ್ಲಿ, ಸದಾ ಇರ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ಖಂಡಿತ ಖಂಡಿತ. ಆಗ್ಲಿ ಮೇಡಮ್, ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು. ಥ್ಯಾಂಕ್ ಯು.
ಮೇಡಮ್, ನಿಮ್ಮ ಆತ್ಮೀಯರು ಕರೆ ಮಾಡಿದರು, ಮಾಲತಿ ಶರ್ಮಾ ಅವರು ಮಾತಾಡಿದರು. ಹಿರಿಯ ಗಾಯಕಿ ಅಲ್ಲ ಮೇಡಮ್, ತುಂಬ ಹಿರಿಯ ಕಲಾವಿದರು ಅವರು. ಮತ್ತೆ ನೀವು ವೈಶಾಖ ದಿನಗಳ ಬಗ್ಗೆ ತಿಳಿಸ್ತಾ ಇದ್ರಿ. ಸಾಸಿಮ ವಿಷ್ಣುವರ್ಧನ್ ಅವರ ಅಭಿನಯದ ಒಂದು ಚಿತ್ರ, ಅದರಲ್ಲಿ ನಿಮಗೆ ಒಂದು ಸಂಗೀತ ನಿರ್ದೇಶನ ಮಾಡ್ತೀರಿ. ಆ ಸಂಗೀತ ನಿರ್ದೇಶನ ಮಾಡಿದ್ದಕ್ಕೆ ತಾವು ಅಂದರೆ ನಿಮಗೆ ಒಂದು ಏನಂತ ಅದು ಹೆಮ್ಮೆ, ನಿಜವಾಗಿ ನಿಮಗೂ ಕೂಡ ಹೆಮ್ಮೆ, ನಮ್ಮ ನಾಡಿಗೂ ಕೂಡ ಹೆಮ್ಮೆ. ಪ್ರಥಮ ಮಹಿಳಾ ನಿರ್ದೇಶಕಿ ಎನ್ನುವಂಥ ಪಟ್ಟ ನಿಮಗೆ ದೊರೆಯುತ್ತದೆ. ಹಾಗೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ ಮೇಡಮ್. ಆಗ ನೀವು ಹೇಳ್ತಿದ್ರಿ, ಮುಂದುವರಿಸಿ ಮೇಡಮ್. ಕಟ್ಟೆ ರಾಮಚಂದ್ರ ಅಂತ ಅವರು ದೊಡ್ಡ ಡೈರೆಕ್ಟರ್, ಅವರು ಅರಿವು ಪಿಕ್ಚರ್ ನ್ಯಾಷನಲ್ ಅವಾರ್ಡ್ ಕೂಡ. ಅವರು ನೀವು ಒಂದು ಫಿಲ್ಮ್ ನಿರ್ದೇಶನ ಮಾಡೋದಕ್ಕೆ ತಗೊಂಡಿದ್ರು. ಬಟ್ ಒಂದಿನ ಸುಮ್ಮನೆ ಅದಕ್ಕಿಂತ ಮುಂಚೆ ನಾನು ಅವ್ರಿಗೆ ಬೇಕಾದಷ್ಟು ಕೆಲಸ ಮಾಡ್ಕೊಟ್ಟಿದ್ದೆ. ಆಡ್ಗಳು ಮಾಡ್ಕೊಟ್ಟಿದ್ದೆ, ಜಿಂಗಲ್ಸ್ ಮಾಡ್ಕೊಟ್ಟಿದ್ದೆ, ಪ್ಲಸ್ ಡ್ರಾಮಾಗೆ ಮ್ಯೂಸಿಕ್ ಮಾಡ್ಕೊಟ್ಟು ಚೌಂದ್ರ ಎಲ್ಲ ಅದಕ್ಕೆ ಮಾಡ್ಕೊಟ್ಟಿದ್ದೆ. ಅದ್ ಒಂದ್ ದಿವಸ ಯಾವತ್ತೂ ಸುಮ್ಮನೆ ಹೇಳಿದ್, ನಾನು ಎಕ್ಸ್ಪೆಕ್ಟ್ ಮಾಡ್ಲೇ ಇಲ್ಲ ಅದನ್ನ. ನೀವು ಒಂದ್ ದಿವಸ ಹೇಳಿದ್, ನೀನು ವೈಶಾಖ ದಿನಗಳು ಫಿಲಮ್ಗೆ ನೀನೇ ಮ್ಯೂಸಿಕ್ ಮಾಡ್ತೀಯಾ ಅಂತ. ಅದು ಮಾಡ್ತೀಯಾ ಕೇಳೂ ಇಲ್ಲ, ನೀನೇ ಮಾಡ್ತೀಯಾ. ಅದು ನನ್ಗೆ ತುಂಬಾ ಆಶ್ಚರ್ಯ ಆಯ್ತು. ಏನ್ ಸರ್ ಇದು, ಇಷ್ಟು ಜನ ದೊಡ್ಡ ದೊಡ್ಡ ಸ್ಟಾಲ್ ಮಾಡಿಸಿದ್ದಾರೆ ಸುತ್ತಮುತ್ತ, ನಿಮ್ಗೆ ನನ್ನ ಹೇಳ್ತಾ ಇದ್ದೀರಾ ಅಂತ. ಇಲ್ಲ ನೀನೇ ಮಾಡೋದು. ಸೊ ಅದು ನನ್ನ ನಿಜವಾಗ್ಲೂ ಅದೃಷ್ಟ, ನಾನು ಅದು ಅರಸಿ ಬಂದ ಅದೃಷ್ಟ ಅನ್ಕೋತೀನಿ. ನನಗೆ ನಿಜವಾಗ್ಲೂ ಐ ನೆವರ್ ಎಕ್ಸ್ಪೆಕ್ಟೆಡ್ ಒಂದು ಫಿಲ್ಮ್ಗೆ ನಾನು ಇಷ್ಟು ಕಮರ್ಷಿಯಲ್ ಫಿಲ್ಮ್ ಒಂದು ಮ್ಯೂಸಿಕ್ ಮಾಡ್ತೀನಿ ಅಂತ. ಹೌದು, ಪ್ರಕಾಶ್ ರೈ ವಿಷ್ಣುವರ್ಧನ್ ಮುಂಚೆನು ಅಷ್ಟು ದೊಡ್ಡ ಆಕ್ಟರ್ಸ್ ಅಷ್ಟು ದೊಡ್ಡ ಮಾಡ್ಬೇಕಾದ್ರೆ ದೊಡ್ಡ ಪ್ರಾಜೆಕ್ಟ್ ಅದು. ಅದರಲ್ಲಿ ಅದು ಮ್ಯೂಸಿಕ್ ಮಾಡುವಾಗ ನನಗೆ ಖುಷಿ ಕೊಡ್ತು. ಯಾಕೆಂದ್ರೆ ಎಲ್ಲ ಮ್ಯೂಸಿಷಿಯನ್ಸ್ ನಂಗೆ ಬಹಳ ಕೋಆಪರೇಟ್ ಮಾಡಿದ್ರು. ಒಂದು ಎರಡನೇದಾಗಿ ನಂಗೇನು ಚಿಕ್ಕ ಸ್ಟುಡಿಯೋ ಇಂದ ದೊಡ್ಡ ಸ್ಟುಡಿಯೋ ಹೋಗೋದು ಒಂದು ವ್ಯತ್ಯಾಸ ಬಿಟ್ರೆ, ಬಟ್ ನನಗೇನು ಅನ್ಸಲಿಲ್ಲ. ಅದು ಒಂದು 4 ಹಾಡುಗಳು ಅವ್ರಿಗೆ ಏನ್ ಸಿಚುವೇಶನ್ಗೆ ಏನ್ ಬೇಕು, ಲೊಕೇಶನ್ ಹೇಗಿದೆ, ಆ ಸಿಚುವೇಶನ್ಗೆ ಮಾಡ್ಕೊಳ್ಳೋದು ಮಾತ್ರ ನನ್ನ ಜವಾಬ್ದಾರಿ. ಅಂಡ್ ಅದನ್ನ ಐ ಆಮ್ ರಿಯಲಿ ಹ್ಯಾಪಿ ಅಬೌಟ್ ಇಟ್. ಹೌದು, ಖಂಡಿತ. ಅದರಿದೆ ಅಂದ್ರೆ ನೀವು ಸಂಗೀತ ನಿರ್ದೇಶನ ಎಷ್ಟು ಹಾಡುಗಳಿಗೆ ಮಾಡಿದೆ? ಸಂಪೂರ್ಣ ಚಿತ್ರದಲ್ಲಿ ಎಷ್ಟು ಹಾಡಿದೆ? 6 ಹಾಡು. ಶ್ರೀ ರೆಕಾರ್ಡಿಂಗ್ ಅಲ್ಲಿ ಮಧ್ಯೆ 1-2 ಬಿಟ್ಟಿದೆ, ಅದೆಲ್ಲ ನಾನೇ ಹಾಡಿದೆ. ಬಟ್ ನಾನು ಗಾಯಕಿ ಆಗಿದ್ರು ಕೂಡ ನಾನು ನನ್ನ ಸಿನಿಮಾದಲ್ಲಿ ಸಂಗೀತ ನಿರ್ದೇಶನ ಹಾಡ್ಲಿಲ್ಲ. ಬೇರೆಯವರಿಂದ ಹಾಡಿಸಿದ್ರಲ್ಲ ಮೇಡಮ್? ಬೇರೆ ಯಾರೆಲ್ಲ ಹಾಡಿದೆ? ಅವರೆಲ್ಲ ಹಾಡಿದ್ರು. ನಮ್ಮ ಇವರಿಗೂ ಸ್ಥಳೀಯ ಕಲಾವಿದರಿಗೂ ನೀವು ಅವಕಾಶ ನೀಡಿದಿರಿ ಅದ್ರಲ್ಲ ಮೇಡಮ್? ಹೌದು, ಛಾಯಾ, ವಿಷ್ಣು ಅವರೆಲ್ಲ ಅವರೇ ಹಾಡಿದ್ರು. ಅದು ಒಂದು ನನಗೆ ನೆನಪಿದೆ, ಅದೊಂದು ಹಾಡು ನೆನಪಿದೆ ಮೇಡಮ್. ಮನದಲ್ಲಿ ಏನು ಹೊಸ ಹೊಸ ಅಲ್ಲ, ನುಡಿಸಿದೆ ನೀನು ಪ್ರೀತಿಯಲ್ಲಿ ಅಲ್ಲ ಮೇಡಮ್? ಅದು ವಿಷ್ಣು ರಾಮನ್ ಅವರು ಹಾಡಿದ್ದು, ವಿಷ್ಣು ಅವರು. ಹೌದು, ಅದೊಂದು ನೆನಪಿದೆ ನನಗೆ ಹಾಡು. ಬಹಳ ವರ್ಷಗಳ ಹಿಂದಿನ ಚಿತ್ರ ಅಲ್ಲ ಮೇಡಮ್? ಕ್ಯಾಸೆಟ್ ಜಮಾನ, ಆಗ ಕ್ಯಾಸೆಟ್ ಅಲ್ಲಿ ಬಂದಿತ್ತ ಹಾಡು? ಕ್ಯಾಸೆಟ್ ಜಮಾನ. ಈಗ ಅದು ಆಕಾಶವಾಣಿ ಬಿಟ್ರೆ ಎಲ್ಲೂ ನಂಗೆ ಸಿಗೋದೇ ಇಲ್ಲ ಕೆಲವು ಹಾಡುಗಳು. ನಾನು ಫಸ್ಟ್ ಪ್ರೇಮಳು ರಾಧ ಅಂತ ಹಾಡಿದ್ದೆ SP ಅವ್ರ ಜೊತೆ ಡ್ಯೂಯೆಟ್. ಅದು ಸಿನಿಮಾ ಬಂತು, ಅದು ಯಾವ್ದೋ ಬಂತು ಗೊತ್ತಾಗ್ಲಿಲ್ಲ. ಅವಾಗ ಕ್ಯಾಸೆಟ್, ಈಗ ಕ್ಯಾಸೆಟ್ ಹೋಯ್ತು. ಅದು ಎಲ್ಲೋ ಆಕಾಶವಾಣಿಯಲ್ಲಿ ಒಂದು ಉಳ್ಕೊಂಡಿದೆ, ಬಿಟ್ರೆ ಇಲ್ವೇ ಇಲ್ಲ ಕೆಲವು ಹಾಡುಗಳು. ಕ್ಯಾಸೆಟ್ ಹಾಡಿದ್ರೆ ಹಾಡುಗಳೇ ಇಲ್ಲ ನಮ್ಗೆ. ಹೌದು, ನಿಜವಾಗಿ ಒಂದು ಎಲ್ಲ ಹಾಡುಗಳು ಒಳ್ಳೆ ಇತ್ತು ಮೇಡಮ್. ಎಲ್ಲ ಹಾಡು ಒಳ್ಳೆ ಇತ್ತು, ಒಳ್ಳೆ ಸಂಗೀತ ಸಂಯೋಜನೆ ಒಳ್ಳೆ ಇತ್ತು. ಅದೇ ರೀತಿ ನಿಮಗೆ ಅದೊಂದು ಪ್ರಥಮ ಮಹಿಳಾ ಸಂಗೀತ ನಿರ್ದೇಶಕಿ, ಕಂಗ್ರಾಟ್ಸ್ ಮೇಡಮ್. ಬಹಳ ಖುಷಿ ಆಯ್ತು ಅದು ಕೇಳಿ ನಮ್ಗೆ. ಅದು ಅವತ್ತು ನಮ್ಗೆ ಗೊತ್ತಾಗಿತ್ತು, ಅಂದ್ರೆ ಆವಾಗಲೇ ಗೊತ್ತಿತ್ತು, ಆದ್ರೆ ನೀವೇ ಅಂತ ಪರ್ಟಿಕ್ಯುಲರ್ ಆಗಿ ಗೊತ್ತಿರಲಿಲ್ಲ. ಈಗ ಗೊತ್ತಾಯ್ತು ಮೇಡಮ್. ಖಂಡಿತವಾಗಿ ಹೆಮ್ಮೆ ಅನ್ಸುತ್ತೆ. ನಮ್ಮ ಸುಗಮ ಸಂಗೀತ ಕ್ಷೇತ್ರದ ಕಲಾವಿದೆ, ಪ್ರಥಮ ಮಹಿಳಾ ಸಂಗೀತ ನಿರ್ದೇಶಕಿ ಚಿತ್ರರಂಗದ್ದು, ಅದೊಂದು ನಮ್ಗೆ ಹೆಮ್ಮೆಯ ವಿಷಯ. ಖಂಡಿತ. ಅದೇ ರೀತಿ ಮೇಡಮ್, ನೀವು ಕನ್ನಡ ಕವಿತೆಗಳನ್ನ ಏರೋಬಿಕ್ಸ್ಗಾಗಿ ಬಳಸಿದ್ದೀರಿ, ಅಂದ್ರೆ ಉಪಯೋಗಿಸಿದ್ರು, ಅದನ್ನ ಮಾಡಿದೆ ತಯಾರು, ಅದ್ರ ಬಗ್ಗೆ ಒಂದೆರಡು ಮಾತು. ನಾನು ಹಿಂದೆ ಯಾವಾಗಲೂ ಏರೋಬಿಕ್ಸ್ ಹೋಗ್ತಾ ಇದ್ದಾಗ ಅಥವಾ ಪಕ್ಕದಲ್ಲಿ ಪಾಸ್ ಆದೋಗ್ಲೇ ಸೌಂಡ್ ಕೇಳುತ್ತಲ್ಲ ನಿಮ್ಗೆ ಜೋರಾಗಿ. ಈ ಇಂಗ್ಲಿಷ್ ಹಾಡುಗಳು ಇಲ್ಲದೆ ಇಂಗ್ಲಿಷ್ ಟ್ಯೂನ್ಸ್ ಇಲ್ಲದೆ ಹಿಂದಿ ಹಳೆ ಇದು ಹೊಸ ಹಿಂದಿ ಹಾಡುಗಳು ವಿತ್ ರಿದಮ್. ಅಲ್ಲಿ ರಿದಮೇ ಇಂಪಾರ್ಟೆಂಟ್, ಅಲ್ಲಿ ಇರೋದೇ ರಿದಮ್. ಅದು ಮಾಡ್ತಾ ಇದ್ರು. ನಮ್ಗೆ ಏನು ನಮ್ಮ ಕನ್ನಡದಲ್ಲಿ ಕನ್ನಡ ಸಾಂಗ್ಗಳೇ ಇಲ್ವಾ ಇಲ್ಲಿ ಮಾಡಕ್ಕೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಆಮೇಲೆ ಕವಿತೆಗಳನ್ನ ಯಾಕೆ ಮಾಡಬಾರ್ದು, ಅದು ಪಾಪ್ಯುಲರೈಸ್ ಆಗಲಿ, ಗೊತ್ತಿದೆಯೋ ಬಿಟ್ಟಿದೆಯೋ, ಡಾನ್ಸ್ ಆರ ಮಾಡ್ಕೊಳ್ಳಿ, ಏನಾರ ಮಾಡ್ಕೊಳ್ಳಿ, ಕಿರಿಕ್ ಬೀಳಲಿ, ಒಂದಿಷ್ಟು ಸಾಹಿತ್ಯ ಬೀಳಲಿ ಅಂತ ಒಂದು ಉದ್ದೇಶದಲ್ಲಿ ನಾನು ಅದರಲ್ಲಿ 8 ಹಾಡು ಮಾಡಿದೆ ಆ ಏರೋಬಿಕ್ಸ್ಗೆ. ಮಾಧ್ಯಮದಲ್ಲೆಲ್ಲ ಸ್ವಲ್ಪ ಪ್ರಸಾರ ಕೊಟ್ಟರು. ಈಗ ಒಂದು 3-4 ಆದ್ರೂ ಸ್ವಲ್ಪ ಒಲವು ಕಡಿಮೆ. ಸಾಹಿತ್ಯ ಅಭಿಮಾನಿಗಳು ಮಾತ್ರ ಅದನ್ನ ಹಾಕೊಂಡು ಡಾನ್ಸ್ ಮಾಡ್ಬೋದು, ಏರೋಬಿಕ್ಸ್ ಮಾಡ್ಬೋದು. ಸಾಹಿತ್ಯಕ್ಕೆ ಯಾವ ಕನ್ನಡ ಭಾಷೆನೇ ಗೊತ್ತಿಲ್ಲದ್ರೆ ಅವ್ರು ಏನ್ ಮಾಡ್ತಾರೆ ಗೊತ್ತಿಲ್ಲ. ಆದ್ರೆ 3-4 ಜಿಮ್ಗಳಲ್ಲಿ ಈಗ 4-5 ಹಾಡನ್ನ ಹಾಕೊಂಡು ಏರೋಬಿಕ್ಸ್ ಮಾಡ್ತಾ ಇದ್ದಾರೆ. ಅದು ನಮ್ಮ ವಿಷಯ ಅಷ್ಟೇ. ಈಗ ಹೆಂಗ್ ಬರ್ತದೆ ಅಂದ್ರೆ
ಫಸ್ಟ್ ಒಂದು ಕಂಪೋಸ್ ನಂದು ಹೆಂಗಿತ್ತು ಅಂದ್ರೆ, ಅನುರಾಗದ ನೆನಪು ತಂದ ರೋಮಾಂಚನ ನೀಡಿದೆ ತರಿತಾರರಿ ಹೊಸ ಆನಂದದ ಮೋದ ಸಂಮೋಹನ. ಇದು ಒರಿಜಿನಲ್ ಮ್ಯೂಸಿಕ್. ಇದನ್ನ ನಾವು ಏರೋಬಿಕ್ಸ್ ಕೇಳಿದ್ರೆ 1 2 3 4 1 2 3 4 ಈ ತರ ಬರ್ತಾರೆ. ಏರೋಬಿಕ್ಸ್ ಇರೋದೇ ಹಾಗೆ. 16 ಕೌಂಟ್ಸ್ಗೆ ಒಂದೊಂದು ಬರ್ಬೇಕು. ಸಾಹಿತ್ಯ 16 ಕೌಂಟಿಗೆ ನಾವು ಸೆಟ್ ಮಾಡ್ಬೇಕು. ಈವನ್ BGM ಅಲ್ಲೂ ಇಷ್ಟು 16 ಕೌಂಟ್ಸ್ ಅಥವಾ 32 ಹಿಂಗೆ ಹೋಗ್ತಾ ಇರ್ತಾರೆ. ಹಿಂಗೆ ಹೋಗ್ತಾರೆ. ಅದ್ರ ಫ್ಲೋ ಇಲ್ವೇ ಇಲ್ಲ ಅವ್ರು ಮಾಡೋ ಎಕ್ಸರ್ಸೈಸ್ಗಳಿಗೆ. ಅದಕ್ಕೆ ನಾವು ಅನುರಾಗದ ನೆನಪು ತಂದ ರೋಮಾಂಚನ ನೀಡಿದೆ ತರರಾರರಿ ಹೊಸ ಆನಂದದ ಮೋದ ಸಂಮೋಹನ ಅನುರಾಗದ ನೆನಪು ಈ ತರ ಮಾಡಿದ್ದು. ಕುವೆಂಪು ಹಾಡುಗಳು, ಉದಯ ಗಗನದ ಅದಲ್ಲ ಅದ ಎಲ್ಲ ಹಾಡುಗಳು ಸುಮಾರು ಎಲ್ಲ ಮಾಡಿರೋದು ಎಲ್ಲ ಒರಿಜಿನಲ್ ಸಾಂಗ್ ನ ಬಿಟ್ಟು ಅದಕ್ಕೆ ಈ ತರ ಟೆಂಪೋಗಳನ್ನು ಕೊಟ್ಕೊಂಡು ನಾವು ಮಾಡ್ತಾರೆ. ಹಾಗಾಗಿ 16 ಅದು ವಿವಿಧ ಡ್ರೈವಿಂಗ್ ವೆಸ್ಟರ್ನ್ ಡ್ರಮ್ಸ್ ಗಿಂತೆಲ್ಲ ಹಾಕಿರೋದು. ನಮ್ಮ ತಬಲಾ ಎಲ್ಲ ನಡೆಯೋದಿಲ್ಲ ಅಲ್ಲಿ ಇವಾಗ. ತಬಲಾ ಜೊತೆಗೆ ಡ್ರಮ್ಸ್ ಗಳನ್ನ ಹಾಕಿ ಏರೋಬಿಕ್ಸ್ ಮಾಡಿರೋದು 8 ಸಾಂಗು. ಅದು ಕೆಲವು ಕಡೆ ನಡೀತಾ ಇದೆ. ಹೊಸ ಪ್ರಯೋಗ ನನ್ನ ನಿರೀಕ್ಷೆಗಿಂತ ಕಡಿಮೆ ಹೋಗ್ತಾ ಇದೆ. ಅಲ್ಲ, ಹೊಸ ಪ್ರಯೋಗ, ಅದು ಒಂದು ಪ್ರಯೋಗ ಮಾಡಿದ್ರಿ. ಹೌದು, ಉತ್ತಮ. ಹೌದು. ಅದೇ ರೀತಿ ಮೇಡಮ್, ನಿಮ್ಮ ನಿರ್ಮಾಣದ ನಿರ್ದೇಶನದ ರಾಗವಾಹಿನಿ ಟಿವಿ ಸೀರಿಯಲ್ ಬಗ್ಗೆ ಒಂದೆರಡು ಮಾತು ಮೇಡಮ್. ರಾಗವಾಹಿನಿ ಸುಪ್ರಭಾತ ಚಾನಲ್ಗೆ ರಾಗಗಳನ್ನ ಇಟ್ಕೊಂಡು ಬೇಯಿಸಿಟ್ಕೊಂಡು ಹಾಡುಗಳನ್ನ ಒಂದೊಂದು ಎಪಿಸೋಡ್ ಅಲ್ಲಿ 4 ಹಾಡು. ಒಂದು ಎಮನ್ ಅಂತ ರಾಗ ತಗೊಂಡ್ರೆ ಯಾವುದೋ ಒಂದು ರಾಗ ತಗೊಳ್ಳಿ, ಅದು ರಾಗ ತಗೊಂಡ್ರೆ ಅದ್ರಲ್ಲಿ ಒಂದು ಫೋಕ್ ಸಾಂಗು, ಒಂದು ದಾಸರ ಪದ, ಒಂದು ಭಾವಗೀತೆ, ಒಂದು ಸಿನಿಮಾ ಹಾಡು. ಸೊ ಅದ್ರಲ್ಲಿ ಎಲ್ಲಾ ರಾಗಗಳು ಎಲ್ಲಾ ತರದ್ದು ಸಿಗುತ್ತೆ ಅಂತ ಕಷ್ಟ. ಆದ್ರೂ ಸುಮಾರು ಅದ್ರಲ್ಲಿ ಕೆಲಸ ಮಾಡಿ ಒಂದು ಸುಮಾರು 25 ರಾಗನ ಏನೋ ಮಾಡಿಟ್ಟಿದ್ವು. ಅದೊಂದು ಸ್ವಲ್ಪ ಏನೋ ಆಯ್ತು. ಆಮೇಲೆ ಸುಪ್ರಭಾತ ಚಾನಲ್ ಇದ್ದಕ್ಕಿದ್ರೆ ಮುಚ್ಚಿಬಿಟ್ರು. ಸೊ ಹಾಗಾಗಿ ನಮ್ದು ಎಲ್ಲ ಸ್ವಲ್ಪ ಅಷ್ಟಕ್ಕಷ್ಟೇ ಆಯ್ತು. ಅದಕ್ಕಿಂತ ಮುಂಚೆ ನಾನು ದೂರದರ್ಶನ್ಗೆ ಶೃಂಗಾರ ತರಂಗ ಅಂತ ಮಾಡ್ತೇವೆ, ಮ್ಯೂಸಿಕಲ್ ಪ್ರೋಗ್ರಾಮ್. ದೂರದರ್ಶನ ಅಲ್ಲಿ ಅವಾಗ ನೋಡಿ ಚಿತ್ರ ಸಂಗೀತ ಏನು ಬರ್ತಾ ಇತ್ತಲ್ಲ, ಆಗ ವಿಡಿಯೋ ನಾವೇನಂದ್ರೆ ರೆಡಿ ಸಾಂಗ್ಸ್ ನ ವಿಡಿಯೋ ಮಾಡ್ಬಿಟ್ಟು ಅದಕ್ಕೊಂದು ಸಬ್ಜೆಕ್ಟ್ ಮಾಡಿ ಮಾಡ್ತಾ ಇದ್ದೆ. ಚಂದ್ರವಲ್ಲಿ ಶೃಂಗಾರ ತರಂಗ ಅಂತ ಸ್ವಲ್ಪ ಇತ್ತು. ಆಮೇಲೆ ಉದಯದಲ್ಲಿ ಗೀತಾಂಜಲಿ ಅಂತ ಒಂದು ಮಾಡಿದೆ. ಗೀತಾಂಜಲಿ ಅದು ಅಷ್ಟೇ ಒಂದೊಂದು ಸಬ್ಜೆಕ್ಟ್ ತಗೊಂಡು 4 ಹಾಡು. ಅದು ಸುಮಾರು 1 ವರ್ಷ ಹೋಯ್ತು. ಹೀಗೆ ವಾಹಿನಿಗಳನ್ನ ಸ್ವಲ್ಪ ಕೆಲಸ ಮಾಡಿದ್ವಿ. ಗೀತಾಂಜಲಿ ಅಂತ ಉದಯ ಚಾನಲ್ ಮಾಡಿದ್ರೆ ಅವ್ರೊಬ್ಬರೇ ಬಹುಶಃ ಅಂತ ಕಾಣ್ತೇವೆ. ಸುಗಮ ಸಂಗೀತದ ಬಗ್ಗೆ ಒಂದು ಇಂಟ್ರೆಸ್ಟ್ ತಗೊಂಡು 1 ವರ್ಷ ತನಕ ಮಾಡಿದ್ದು. ಬೇರೆ ಯಾವ ಮಾಧ್ಯಮಗಳು ಚಂದನ ಬಿಟ್ರೆ ಬೇರೆ ಯಾವ ಮಾಧ್ಯಮಗಳು ಸುಗಮ ಸಂಗೀತನ ಎತ್ತಿ ಹೇಳಿದ್ರೆ ಇಲ್ಲ. ಹೌದು, ಖಂಡಿತ. ಅದೇ ರೀತಿ ಮೇಡಮ್, ನಿಮ್ಮ ಅಂದ್ರೆ ವಿದೇಶ ಕಾರ್ಯಕ್ರಮಗಳಾಗ ಸ್ವಲ್ಪ ಹೇಳಿದ್ರಿ, ಇನ್ನು ಸ್ವಲ್ಪ ವಿಸ್ತಾರವಾಗಿ ವಿದೇಶಗಳಲ್ಲಿನ ಕಾರ್ಯಕ್ರಮಗಳ ಬಗ್ಗೆ ಒಂದೆರಡು ಮಾತು ಮೇಡಮ್. ಮತ್ತೆ ದೇಶದೊಳಗೆ ಮತ್ತೆ ರಾಜ್ಯದೊಳಗೆ ಹಲವಾರು ಕಾರ್ಯಕ್ರಮ ನೀಡಿದ್ರಿ, ವಿದೇಶದ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತು ಮೇಡಮ್. ರಾಜ್ಯದಲ್ಲಿ ಅಂತೂ ಆಲ್ಮೋಸ್ಟ್ ಎಲ್ಲ ಕಡೆನೂ ಹೋಗಿದೀವಿ. ದೊಡ್ಡ ದೊಡ್ಡ ಊರುಗಳಿಗೆಲ್ಲ ಉತ್ಸವಗಳಿಗೆ ಅದಕ್ಕೆ ಎಲ್ಲ ಹೋಗಿದ್ದೀವಿ. ಹಾಗೆ ಹೊರಗಡೆನೂ ಕೆಲವು ಆಕಾಶವಾಣಿಯಿಂದ ವಿಜಯವಾಡ, ಆಕಾಶವಾಣಿಯಿಂದ ಮಂಗಳೂರು ಕಾರ್ಯಕ್ರಮ, ಮೈಸೂರು ಕಾರ್ಯಕ್ರಮ, ಈ ತರ ಎಲ್ಲ ಮೇಡಮ್ ಒಬ್ರು ಕರೆ ಮಾಡಿದ್ದಾರೆ, ಯಾರು ನೋಡೋಣ. ಅವರನ್ನು ಯಾರು ನೋಡಿ ಮತ್ತೆ ಮಾತು ಮುಂದುವರ್ಸೋಣ ಮೇಡಮ್. ಆಯ್ತು ಮೇಡಮ್, ಓಕೆ, ನೋಡೋಣ ಯಾರು. ಹಲೋ, ನಮಸ್ತೆ ಮೇಡಮ್. ಹಲೋ, ನಮಸ್ತೆ. ನಮಸ್ತೆ, ನಿಮ್ಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಮೇಡಮ್. ಇಂದು ನಾನು ರೋಹಿಣಿ. ಅವರಿಗೆ ಕೋಲ್ಡ್ ಆಗಿದೆ ಅವ್ರು ಕೋಲ್ಡ್ ಆಗಿದೆ ಅವರಿಗೆ. ಮಾತಾಡಿ ಮೇಡಮ್, ನಿಮ್ಮ ಗೆಳತಿ ಬಗ್ಗೆ ನೀವು ಮಾತನಾಡಿ ಮೇಡಮ್. ಖಂಡಿತ, ನನ್ನ ಆಪ್ತ ಗೆಳತಿ. ಅದಕ್ಕಿಂತ ಹೆಚ್ಚಾಗಿ ರಾಜೇಶ್ ಅವರೊಂಥರ ನನ್ನ ಅಕ್ಕ ಇದ್ದ ಹಾಗೆ. ಇವತ್ತಿಗೂ ಕೂಡ ಗೌರಿ ಹಬ್ಬಕ್ಕೆ ಅವರು ಅರ್ಶನ ಕುಂಕುಮಕ್ಕೆ ನನಗೆ ದುಡ್ಡು ಕಳಿಸ್ತಾರೆ ಪ್ರತಿ ವರ್ಷ. ಹಾಗೆ ನಮ್ಮ ಒಂದು ಗೆಳೆತನ. ಆಮೇಲೆ ಅಡಿಗರ ಸಾಲಿದ್ದ ಹಾಗೆ ಕೊನೆಗಾಣದೆ ಬಿಗಿ ಮಾಡದೆ ತಳುವಬೇಕು ಗೆಳೆತನ ಅಂತ. ಆ ತರ ನಮ್ಮ ಗೆಳೆತನ. ಅಂದ್ರೆ ನಾವು ತೀರಾ ದಿನ ಬೆಳಗಾದ್ರೆ ಫೋನ್ ಮಾಡ್ಕೊಂಡು ಕೂತಿರಲ್ಲ. ಹಾಗಂತ ನಮ್ಮ ಮನಸ್ಸಿನಲ್ಲಿ ಆ ಗೆಳತಿ ಅನ್ನೋ ಭಾವನೆ ಸದಾ ಇರುತ್ತೆ.
ಮತ್ತೆ ನಾವು ಬಹಳ ವಿಭಿನ್ನ ಸ್ವಭಾವದವರು, ಉತ್ತರ ದಕ್ಷಿಣ ಅಂತ ಹೇಳ್ಬಹುದು. ಆದ್ರೆ ಅನೇಕ ವಿಚಾರಗಳಲ್ಲಿ ಸಮಾನ ಮನಸ್ಕರು ಕೂಡ. ಹಾಗಾಗಿ ನಮ್ಮ ಗೆಳೆತನ ಮುಂದುವರ್ಕೊಂಡು ಹೋಗಿದೆ. ನಮ್ದು ಒಂದು ಹಿಂದೂ ರೋಹಿಣಿ ಟ್ರಸ್ಟ್ ಅಂತ ಇದೆ, ನಾವು ಕಾರ್ಯಕ್ರಮ ನಡೆಸ್ಕೊಂಡ್ ಬರ್ತಾ ಇದೀವಿ. ಅಲ್ಲಿ ಹೇಗೆ ಅಂತಂದ್ರೆ, ನಾನು ಏನಾದ್ರು ಒಂದು ಕಾನ್ಸೆಪ್ಟ್ ಹೇಳಿದ್ರೆ ಅಥವಾ ಇಂದು ಈ ತರ ಮಾಡೋಣ ಆ ತರ ಮಾಡೋಣ ಅಂದ್ರೆ, ಅವ್ರು ನೀವ್ ಏನ್ ಹೇಳ್ತೀರಾ ರೋಹಿಣಿ ಆ ತರ ನಾವು ಮಾಡೋಣ ಅಂತ. ಆ ತರ ಬಹಳ ಉದಾರ ಮನಸ್ಸು. ಮತ್ತೆ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ಅವ್ರಿಗೆ, ನಾನು ಅವರಿಂದ ಒಂದು ಎರಡು ಬಹಳ ಪ್ರೇರೇಪಿತಳಾಗಿರೋದು ಅಂದ್ರೆ ಒಂದು ಎರಡು ವಿಚಾರಕ್ಕಾಗಿ. ಒಂದು, ಬಹಳ ಧಾರಾಳ, ಅವರು ಬಹಳ ಧಾರಾಳ ಮನಸ್ಸು, ಎಲ್ಲರ ಜೊತೆ ಬೆರೆಯುವಂಥದ್ದು ಧಾರಾಳ ಮನಸ್ಸು. ಮತ್ತೆ ಇನ್ನೊಂದೇನಂದ್ರೆ, ಕವಿವಾಣಿ ಹೇಳೋ ಹಾಗೆ, ವಿಷಗಳಿಗೆ ಬಂದೀತು ರಸಗಳಿಗೆ ಸಂದೀತು ನಗು ನಗುತ ಹಗುರವಾಗು ಓ ಮನವೇ ಅಂತಾರೆ ಕವಿ. ಹಾಗೆ ಇಂದು ಏನೇ ಜೀವನದಲ್ಲಿ ಏರುಪೇರು ಇದ್ರು ಕೂಡ ಸದಾ ನಗ್ನಗ್ತಾ ಎಲ್ಲರ ಜೊತೆ, ದೊಡ್ಡವರು ಚಿಕ್ಕವರು, ತುಂಬಾ ಸಾಧನೆ ಮಾಡಿರೋರು ಅಥವಾ ಕಿರಿಯವರು ಯಾರೇ ಆಗಿರ್ತ್ಕೊಳ್ಳಿ, ಎಲ್ಲರ ಜೊತೆ ಬೆರೆತು ಹೋಗುವಂತಹ ಅವರ ಸ್ವಭಾವ ಅದು ಅನುಕರಣೀಯ. ಅದ್ರಲ್ಲಿ ನಾನು ಆತರ ಆಗ್ಬೇಕು ಅಂತ, ಯಾಕೆಂದ್ರೆ ನಾನು ಸ್ವಲ್ಪ ಬಹಳ ಸೀರಿಯಸ್ ಸ್ವಭಾವದವಳು. ಅವಾಗ ಯಾವಾಗ್ಲೂ ಹಿಂದೂ ನೆನೆಸ್ಕೊತಾ ಇರ್ತೀನಿ, ಅವ್ರ ತರ ಇರ್ಬೇಕು ನಾನು ಅಂತ. ಮತ್ತೆ ಏನ್ ಹೇಳ್ತೀರಿ ಮೇಡಮ್ ಇಂದು ಮೇಡಮ್ ಅವ್ರ ಬಗ್ಗೆ? ಹೇಳುದು ಕೇಳಿದೆ, ಎಲ್ಲ ತುಂಬಾ ಹೇಳ್ಬೇಕು ನನ್ನ ಬಗ್ಗೆ, ಅಷ್ಟೊಂದೇ ನಾವು ಹೇಳುವಷ್ಟು. ಇವತ್ತು ಕೇಳುದು ಮಾತ್ರ, ಬಹಳ ಪವಿತ್ರವಾಗಿದ್ದು ಅಂತ ಅನ್ಕೋತೀನಿ. ಖಂಡಿತ ಖಂಡಿತ. ಅವ್ರಿಗೆ ದೇವ್ರು ಆಯಸ್ಸು, ಆರೋಗ್ಯ, ನೆಮ್ಮದಿ, ಇನ್ನು ಸಂಗೀತ ಕ್ಷೇತ್ರದಲ್ಲಿ ಇನ್ನೂ ಅವ್ರು ಏನೇನ್ ಮನಸ್ಸಿನಲ್ಲಿ ಅನ್ಕೊಂಡಿದಾರೋ ಅದನ್ನೆಲ್ಲ ಕೂಡ ಸಾಧಿಸುವಂತಾಗ್ಲಿ ಅಂತ ಆ ಭಗವಂತನೆಲ್ಲ ಕೇಳ್ಕೊತೀನಿ. ಖಂಡಿತ ಮೇಡಮ್, ಬಹಳ ಖುಷಿ ಆಯ್ತು ಮೇಡಮ್ ನಿಮ್ಮೊಂದಿಗೆ ಮಾತಾಡಿ. ನಿಮ್ಗೆ ನಮ್ಮ ಚಾನಲ್ ಪರವಾಗಿ ಪ್ರೀತಿಯ ಧನ್ಯವಾದಗಳು. ಥ್ಯಾಂಕ್ ಯು ರಾಜೇಶ್ ಅವರೇ. ಥ್ಯಾಂಕ್ ಯು ಮೇಡಮ್. ನಾವು ವಿದೇಶ ಕಾರ್ಯಕ್ರಮಗಳ ಬಗ್ಗೆ ಹೇಳ್ತಿದ್ದೀವಿ, ಒಂದೆರಡು ಮಾತು ವಿದೇಶ. ವಿದೇಶಗಳಂದ್ರೆ ಫಸ್ಟ್ ಸಿಂಗಾಪುರ್ ಹೋಗಿದ್ವು, ಅದು ರತ್ನಮಾಲಾ ಪ್ರಕಾಶ್ ಜೊತೆಗೆ. ನಾನು ರೋಹಿಣಿ ರತ್ನಮಾಲಾ ಪ್ರಕಾಶ್. ಸಿಂಗಾಪುರ್ ಆದ್ಮೇಲೆ ಕತ್ತಾರ್ಗೆ ನಾನು ರತ್ನಮಾಲಾ ಹೋಗಿದ್ವು. ಹಾಗೆ ಜಪಾನ್ ಹೋಗಿದ್ವು, ನಾವೇ 3 ಜನ. ಎಲ್ಲ ಕಾರ್ಯಕ್ರಮ ಎಲ್ಲ ಕನ್ನಡ ಸಂಘದವರು, ತುಂಬಾ ಚೆನ್ನಾಗಿತ್ತು, ಒಳ್ಳೆ ಆತ್ಮೀಯ ಕಾರ್ಯಕ್ರಮ. ಹಾಗೆ ಅಕ್ಕ ಕಾರ್ಯಕ್ರಮಕ್ಕೆ ಅಮೆರಿಕಾಗೆ ಹೋಗಿದ್ದೆ. ಅದು ಒಂದು 13 ಸ್ಟೇಟ್ 13 ಪ್ರೋಗ್ರಾಮ್ ಇತ್ತು, ಅಂದ್ರೆ 2 ತಿಂಗಳು ಪ್ರವಾಸ. ತುಂಬಾ ಚೆನ್ನಾಗಿತ್ತು. ಅಲ್ಲಿ ಮಾಡ್ಕೊಳ್ಳೋದು, ನಮ್ಮನ್ ಕಂಡ್ರೆ ಇಷ್ಟ, ಪ್ರೀತಿ, ಎಲ್ಲ ದೇಶಗಳು, ಹೊರಗಡೆ ದೇಶಗಳು ಹೋದವರೆಲ್ಲ ನಮ್ಮನ್ನ ಪ್ರೀತಿ ತೋರಿಸಿದ್ದಾರೆ. ಸಾಕಷ್ಟು ನಮ್ಗೆ ಒಂಥರ ಬೆಂಬಲ ನೀಡ್ತಾರೆ, ಬನ್ನಿ ನೋಡೋಣ ಅಂತ. ತುಂಬಾ ಚೆನ್ನಾಗಿ. ಕನ್ನಡ ಸಂಘ ಅಂದ್ರೆ ಬಹಳ ತುಂಬಾ ಆಗೋದು, ಎಲ್ಲ ಚಿಕ್ಕ ಸಂಘಗಳು ಇದೆ, ಆ ಸಂಘಗಳು ಅಷ್ಟೇ ಬಹಳ ಪ್ರೀತಿಯಾಗಿ ನೋಡ್ಕೊತಾರೆ. ತುಂಬಾ ಚೆನ್ನಾಗಿದೆ ಪ್ರೋಗ್ರಾಮ್. ಹೊರಗಡೆ ಕಾರ್ಯಕ್ರಮ ಬಹಳ ವಿಶೇಷ. ಅದಕ್ಕೆ ತಯಾರಿ ಕೂಡ ಬೇಕಾಗುತ್ತೆ, ಮಾಡ್ಕೊಂಡು ಹೋಗಿರ್ತೀವಿ ನಾವು. ಹೌದು. ಅದೇ ರೀತಿ ಬಹಳ ಖುಷಿ ಆಯ್ತು ಮೇಡಮ್. ಅದೇ ರೀತಿ ನಿಮ್ಮ ನರಸಿ ಬಂದಂತ ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ ಒಂದೆರಡು ಮಾತು ಮೇಡಮ್. ಪ್ರಶಸ್ತಿ ಪುರಸ್ಕಾರಗಳು ಸಂಗೀತ ನೃತ್ಯ ಅಕಾಡೆಮಿಯಿಂದ, ಕಲಾಶ್ರೀ ಕರ್ನಾಟಕ ಅಕಾಡೆಮಿಯಿಂದ, ಅದಾದ್ಮೇಲೆ GV ಅತ್ರಿ ಅವ್ರದ್ದು ಕಾರ್ಯಕ್ರಮ, ಅದು ಅವ್ರದ್ದೊಂದು ಪ್ರಶಸ್ತಿ, ಆರ್ಯಭಟ ಪ್ರಶಸ್ತಿ, ಎಲ್ಲಕ್ಕಿಂತ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ 2016 ಅದು ಒಂದು ನಮ್ದು ಸ್ಟೇಟ್ ಅವಾರ್ಡ್ ತರ, ನಮ್ಗೆ ಬಹಳ ಹೆಮ್ಮೆ. ನಮ್ಮನ್ನು ಇಡೀ ಸ್ಟೇಟ್ ಅಲ್ಲಿ ನಮ್ಮನ್ನು ಗುರುತಿಸ್ತಾರಲ್ಲ ಅಂತ ಅನ್ನೋದೊಂದು ನಮ್ಗೆ ಬಹಳ ಹೆಮ್ಮೆ, ತುಂಬಾ ಖುಷಿ ಆಗುವಂಥದ್ದು. ಇವೆಲ್ಲ ಜವಾಬ್ದಾರಿ ಜೊತೆಗೆ ಇಷ್ಟೆಲ್ಲ ತಗೊಂಡ್ ಮಾಡ್ದಾಗ ನಾವು ಏನಾದ್ರು ಮಾಡ್ಬೇಕಿರ್ಲಿಲ್ಲ ಅನ್ನೋ ಒಂದು ಹುಮ್ಮಸ್ಸಿದೆ ನನಗೆ. ಇನ್ನು ಏನಾದ್ರು ಒಂದು ಸಾಧ್ಯವಾದ್ರೆ ಇನ್ನೊಂದಿಷ್ಟು ಸುಗಮ ಸಂಗೀತ ಬಗ್ಗೆ ಒಂದಿಷ್ಟು ಕೆಲಸ ಮಾಡೋ ಆಸೆ ಕೊಟ್ಟಿದೆ. ಹೀಗೆ ಸಾಕಷ್ಟು ಸಂಘ ಸಂಸ್ಥೆಯ ಪುರಸ್ಕಾರಗಳು, ಸನ್ಮಾನಗಳು ತುಂಬಾ ಮಾಡಿದಾರಪ್ಪ. ಎಲ್ಲ ಪ್ರೀತಿಗೆ ನಾನು ಜರಗುಣಿ. ಅಷ್ಟು ಜನ ನಮ್ಮನ್ನು ಪ್ರೀತಿಸ್ತಾರೆ, ಅಷ್ಟು ಜನ ನಮ್ಮನ್ನು ಕರೀತಿದ್ದಾರಲ್ಲ ಎಲ್ಲ ಕಡೆ ಅನ್ನೋದೇ ಒಂದ್ ದೊಡ್ಡ ವಿಶೇಷ. ಅದು ಭಗವಂತನ ಕೃಪೆ. ಹೌದು, ಖಂಡಿತ. ಪ್ರೀತಿಯಿಂದ ಗೌರವದಿಂದ ನೀಡ್ತಾರೆ ನೋಡಿ, ಅದೇ ಒಂದು ದೊಡ್ಡ ಒಂದು ಸೌಭಾಗ್ಯ ನಿಜವಾಗಿ. ಅದು ಕಲಾವಿದರು ಗಳಿಸುವುದು ಅದನ್ನೇ ಕೊನೆಯದಾಗಿ ಅಲ್ಲ ಮೇಡಮ್, ಗಳಿಸುವಂಥದ್ದು ಅದೇ ನಿಜವಾಗಿ. ಅದೇ ರೀತಿ ಮೇಡಮ್, ನಿಮ್ಮಿಂದ ಬಹಳಷ್ಟು ಹೊಸ ಭಾವಗೀತೆಗಳು ಬರಲಿ ಎನ್ನುವಂಥ ಒಂದು ಬೇಡಿಕೆ ನಮ್ಮದು. ಯಾಕಂದರೆ ಬಹಳಷ್ಟು ಗೀತೆಗಳನ್ನು ನೀಡಿದಿರಿ, ಇನ್ನೂ ಕೂಡ ನೀವು ಮನಸ್ಸು ಮಾಡಿ ಬಹಳಷ್ಟು ಗೀತೆಗಳನ್ನು ನೀಡಿ, ಹೊಸ ಗೀತೆಗಳನ್ನು ನೀಡಿ ಎನ್ನುವಂಥ ಒಂದು ಕೋರಿಕೆ. ಅದಕ್ಕೆ ಏನು ಹೇಳ್ತೀರಿ ಮೇಡಮ್? ಖಂಡಿತ ಮಾಡ್ಬೇಕು, ಹೊಸ ಗೀತೆಗಳನ್ನ ಮಾಡ್ಬೇಕು. ಹಾಗೆ ಪ್ರೋಗ್ರಾಮ್ಗಳಲ್ಲಿ ಪ್ರತಿಯೊಬ್ಬರು ಹಳೆ ಹಾಡುಗಳನ್ನೇ ಹಾಡ್ತಾ ಇದ್ದಾರೆ. ಹಳೆ ಹಾಡುಗಳು ಹಾಡ್ಬೇಕು, ಅದನ್ನ ಕಲೀಲೇಬೇಕು ಖಂಡಿತ. ಅದೇ ಇನ್ನು ಮುಂದಕ್ಕೆ ದಾರಿ. ಅದ್ರ ಜೊತೆಗೆ ಹೊಸ ಹಾಡುಗಳು ಕೂಡ ಎಲ್ಲರೂ ಹಾಡಿ, ಎಲ್ಲರೂ ಪ್ರಾಕ್ಟೀಸ್ ಮಾಡ್ಕೋಬೇಕು, ಎಲ್ಲರೂ ಹಾಡ್ಬೇಕು. ಅದೊಂದು ಹೊಸ ಗೀತೆಗಳು ಹೊರಗಡೆ ಬರೋದಕ್ಕೆ ಬಿಡುದಿಲ್ಲ. ಹೊಸ ಕೇಳಿದ ತಕ್ಷಣ ಎದ್ದು ಹೋಗ್ತಾರೆ. ಅದು ಹಳೇದೇ ಎಲ್ಲರಿಗೂ ಅದೊಂಥರ ಕಿವಿಗೆ ಹಿಡಿದು ಬಿಟ್ಟಿದೆ. ಬಟ್ ದಯವಿಟ್ಟು ಅದನ್ನು ಅದೊಂದು ಇದನ್ನ ನಾವು ಚೇಂಜ್ ಮಾಡ್ಕೋಬೇಕು.
ಹೌದು. ಹೊಸ ಹೊಸ ಹಾಡುಗಳನ್ನ ನಾವು ಇಂಪ್ರೆಸಿವ್ ಆಗಿ ಹೇಗೆ ಕೊಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಗಾಯಕ. ಹೌದು, ಖಂಡಿತ 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 ಬರಲಿ, ನಿಮ್ಮಿಂದ ಬರಲಿ ಅನ್ನುವಂಥ ಒಂದು ಆಸೆ, ಕೇಳಬೇಕು ಎನ್ನುವಂಥ ಆಸೆ. ಹಾಗೆ ಅದೇ ರೀತಿ ಮೇಡಮ್, ನಮ್ಮ ಈ ಕಲಾಂತರಂಗ ಕಾರ್ಯಕ್ರಮವನ್ನು ವೀಕ್ಷಿಸುವ ವೀಕ್ಷಕರಿಗೆ ಒಂದೆರಡು ಮಾತು ಹೇಳಿದರೆ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ? ಕಲಾವಿದರಿಗೆ ಇಲ್ಲ, ಜನರಿಗೆ ಅಂತೂ ನಾನು ನಿಮ್ಮ ಪ್ರೀತಿಗಳಿಗೆ ನಾನು ಹೇಳೋದು ಅದೊಂದು ನೀವು ನಿಮ್ಮ ಅಭಿಮಾನಕ್ಕೆ ನಾವು ಸೋತು ಹೋಗ್ತೀವಿ. ಕೆಲವು ಸಲ ಎಲ್ಲೋ ಹೋಗಿ ಕರೆದ್ರೆ ಮಾತಾಡ್ಸಿದ್ರೆ ಅಷ್ಟು ಪ್ರೀತಿ ತೋರಿಸ್ತೀರ, ಅದಕ್ಕಿಂತ ಇನ್ನೇನಿಲ್ಲ ನಮಗೆ. ಅಂದ್ರೆ ಗಾಯಕಿಯರು ಖಂಡಿತ ಪ್ರಾಕ್ಟೀಸ್ ಮಾಡಬೇಕು. ಎಲ್ಲ ಅದೃಷ್ಟದ ಮೇಲೆ ನಾವು ನಂಬಿರಬಾರ್ದು, ಅದೃಷ್ಟದ ಮೇಲೆ ನಮ್ಮ ಹೊರೆ ಹಾಕಿ ನಿಂತ್ಕೊಳ್ಳೋದಲ್ಲ. ಪ್ರಾಕ್ಟೀಸ್ ಮಾಡಬೇಕು, ಆದಷ್ಟು ಸಾಧನೆ ಮಾಡಬೇಕು. ಸಂಗೀತ ನಾವು ಇನ್ನೂ ಕಲಿತಾ ಇದ್ದೀವಿ, ಇನ್ನೂ ಮುಗಿದಿಲ್ಲ, ಮುಗಿಯುತ್ತೆ ಅನ್ನೋದು ಇಲ್ವೇ ಇಲ್ಲ, ಖಂಡಿತ ಮುಗಿಯೋದೇ ಇಲ್ಲ. ಅದು ಕಲಿತಾನೆ ಇರ್ತದೆ, ಒಂದೊಂದು ದೊಡ್ಡ ಸಮುದ್ರ. ಹಾಗೆ ಎಲ್ಲರೂ ಆದಷ್ಟು ಗುರುಮುಖೇನ ಪಾಠವನ್ನ ಕಲ್ತ್ಕೊಂಡ್ರೆ ಒಂದಿಷ್ಟು ಸಾಧನೆ ಮಾಡ್ಬೇಕು. ಒಂದು ಸ್ಟೇಜ್ಗೆ ಹೋಗ್ಬೇಕಾದ್ರೆ ಒಂದು ಕಾನ್ಫಿಡೆನ್ಸ್ ಬೇಕು, ಅಷ್ಟಕ್ಕಾದ್ರೂ ಬೇಸಿಕ್ಸ್ ಅಂತ ಕಲಿಲೇಬೇಕು. ಅದ ನಂತರ ಖಂಡಿತ ಖಂಡಿತ ಉತ್ತಮ ಸಲಹೆ ನೀಡಿದಿರಿ ನೀವು. ಯಾಕಂದ್ರೆ ಈಗಿನ ಕಾಲದಲ್ಲಿ ಇವತ್ತು ಬಂದು ಕ್ಲಾಸಿಗೆ ಬಂದು ನಾಳೆ ಸ್ಟೇಜ್ ಹತ್ತಬೇಕು ಅನ್ನುವರೇ ಜಾಸ್ತಿ ಜನ ಅಲ್ಲ ಮೇಡಮ್. ಒಂದು ದಿನದಲ್ಲಿ ಕಲ್ತಾಗ್ಬೇಕು, ನಮಗೆ ಒಂದು ತಿಂಗಳಲ್ಲಿ ಕಲ್ತಾಗ್ಬೇಕು ಅಲ್ಲ. ಕಾಂಪಿಟೇಷನ್ ಇದೆ, ಆ ಮಕ್ಕಳನ್ನ ತಯಾರು ಮಾಡಿ ಅಂತಾರೆ ಈಗ ಗುರುಗಳ ಹತ್ರ ಬಂದು. ಅಂತ ಪರಿಸ್ಥಿತಿಯಲ್ಲಿ ಇದ್ದೇವೆ ನಾವು, ಫಾಸ್ಟ್ ಯುಗ ಅಲ್ಲ. ಆದ್ರೆ ಎಲ್ಲವೂ ಶಿಸ್ತುಬದ್ಧವಾಗಿ ಕಲ್ತಾಗ ಮಾತ್ರ ಉತ್ತಮ ಕಲಾವಿದ ಆಗ್ಲಿ ಸಾಧ್ಯ. ಈಗಿನ ಕಾರ್ಯಕ್ರಮ ನಿಲ್ಲೋದು ಜನ ಕಡಿಮೆ ಆಗ್ತಾರೆ. ಅದಕ್ಕೆ ಆದಷ್ಟು ಕಲ್ತ್ಕೊಂಡು ಬನ್ನಿ ಮುಂದೆ. ನಾವು ಸದೃಢರಾಗಬೇಕು ಒಳಗಿಂದ, ಆ ನಂತರ ವೇದಿಕೆ ಹತ್ತಬೇಕು. ಹೌದು, ಖಂಡಿತ ಖಂಡಿತ ಮೇಡಮ್, ಉತ್ತಮ ರೀತಿಯ ಸಲಹೆ ನೀಡಿದ್ರಿ. ಅದೇ ರೀತಿ ಮೇಡಮ್, ನಿಮ್ಮ ಇಷ್ಟದ ಒಂದು ಹಾಡಿನ 2 ಸಾಲನ್ನ ಹಾಡಿ ಕೊನೆಯದಾಗಿ ಅಂತ ತಿಳಿಸ್ತೇವೆ. ಇವತ್ತು ಎಲ್ಲಾನು ನೆನ್ಸ್ಕೊಂಡು ತಾಯಿ ಭಾರತಿ ನೆನ್ಸ್ಕೊಳ್ಳೋಣ. ನಾನು ಎಲ್ಲ ಕಾರ್ಯಕ್ರಮಗಳ ಕೊನೆಗೆ ಯೋಧನ್ ನೆನ್ಸ್ಕೊಂಡು ನಮ್ಮ ಭಾರತ ನೆನ್ಸ್ಕೊಂಡೇ ಪ್ರತಿಯೊಂದು ಮುಕ್ತಾಯ ಅದೇ ನಮ್ಗೆ ಯಾವಾಗ್ಲೂ ಹಾಡು. ಹಾಗೆ ತಾಯಿ ಭಾರತಿ ನೆನ್ಸ್ಕೊಂಡು 1-2 ಲೈನ್. ಈ ಹಾಡಿನ ವಿಶೇಷ ಏನು ಅಂದ್ರೆ ರುದ್ರಂಗೇಗೌಡರು ಬಂದಿರೋದು. ಇದನ್ನ ನಮ್ಮ ಹಿಂದೂ ರೋಹಿಣಿ ಟ್ರಸ್ಟ್ ಇಂದ 72 ಜನ ಸಂಗೀತಗಾರನ ವಿಡಿಯೋ ಮಾಡಿ ಮಾಡಿರ್ಬೋದು. ಅದೊಂದು ವಿಶೇಷ ಇದೆ. 72 ಜನ ಸಿಂಗರ್ಸ್ ಇದ್ದಾರೆ ಈ ಹಾಡು. ಓ ತಾಯಿ ಭಾರತಿ ನಿನಗೆ ದೀಪದಾರತಿ, ಹಿಮಗಿರಿಯೇ ಕೇತನ ಗಂಗಾ ನದಿ ಚೇತನ, ತಾಯೇ ಪ್ರೀತಿ ಭಾರತಿ ಚಂದ ನಿನ್ನ ಸಂಸ್ಕೃತಿ, ತಾಯೇ ಪ್ರೀತಿ ಭಾರತಿ ಚಂದ ನಿನ್ನ ಸಂಸ್ಕೃತಿ. ಓ ತಾಯಿ ಭಾರತಿ ನಿನಗೆ ದೀಪದಾರತಿ, ಓ ತಾಯಿ ಭಾರತಿ ನಿನಗೆ ದೀಪದಾರತಿ. ಸುಂದರವಾಯಿತು. ಭಾರತ ಮಾತೆಗೆ ನಮನಗಳು ಅಲ್ಲ ಮೇಡಮ್. ಕೊನೆಯದಾಗಿ ಅದೇ ರೀತಿ ಮೇಡಮ್, ಬಿಡುವಿಲ್ಲದ್ರೂ ಕೂಡ ಬಿಡುವು ಮಾಡಿಕೊಂಡು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರಿ. ಕಳೆದ 1 ಗಂಟೆಗಳ ಕಾಲ ನೀವು ಮಾತಾಡಿ ನಿಮ್ಮ ಮನದ ವಿಷಯವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ಅದೇ ನಿಮ್ಮ ಆತ್ಮೀಯರು ಕೂಡ ಕರೆ ಮಾಡಿ ನಿಮ್ಮೊಂದಿಗೆ ಮಾತನಾಡಿದ್ದಾರೆ, ಅವರ ಮನದ ವಿಷಯವನ್ನು ಕೂಡ ತಿಳಿಸಿದ್ದಾರೆ. ಹಾಗೆ ನಿಮಗೆ ನಮ್ಮ ಚಾನಲ್ ಪರವಾಗಿ ಪ್ರೀತಿಯ ಧನ್ಯವಾದಗಳು. ಅದೇ ರೀತಿ ನಿಮ್ಮ ಮುಂದಿನ ಎಲ್ಲ ಯೋಜನೆಗಳು ಫಲಪ್ರದವಾಗಲಿ ಎನ್ನುವಂಥ ಒಂದು ಬೇಡಿಕೆ ನಮ್ಮದು. ಕೃಷ್ಣ ದೇವರಲ್ಲಿ ಉಡುಪಿಯ ಶ್ರೀ ಕೃಷ್ಣ ದೇವರು ನಿಮ್ಮನ್ನು ಹಾರೈಸಲಿ ಎನ್ನುವಂಥ ಶುಭ ಹಾರೈಕೆಗಳನ್ನು ತಿಳಿಸ್ತೇವೆ ಮೇಡಮ್. ಹಾಗೆ ನಿಮಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಉತ್ತಮ ರೀತಿಯಲ್ಲಿ ಮಾತನಾಡಿದ್ದಕ್ಕೆ ನಿಮಗೆ ಪ್ರೀತಿಯ ಧನ್ಯವಾದಗಳು. ಥ್ಯಾಂಕ್ ಯು. ಹಾಗೆ ನಿಮ್ಮ ಕಲಾತರಂಗ ಚೆನ್ನಾಗಿ ಬೆಳೀಲಿ. ನಮ್ಮಂತ ಕಲಾವಿದರು ಅನೇಕ ಕಲಾವಿದರಿಗೆ ನೀವು ಒಂದೊಂದು ಸ್ಟೇಜ್ ಅಂತ ಕೊಡ್ತಾ ಇದ್ದೀರಾ. ಖಂಡಿತ ಮಾಡಿ ಅವರವರ ಅನಿಸಿಕೆಗಳನ್ನು ನೀವೆಲ್ಲರೂ ಹಂಚಿಕೊಂಡ್ರೆ ಅದಕ್ಕಿಂತ ಅದೇ ದೊಡ್ಡ ಅನುಭವ. ಥ್ಯಾಂಕ್ ಯು ರಾಜೇಶ್ ಅವರೇ, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು ಧನ್ಯವಾದ. ಥ್ಯಾಂಕ್ ಯು. ಆತ್ಮೀಯ ವೀಕ್ಷಕರು, ಇಂದು ನಮ್ಮೊಂದಿಗಿದ್ದವರು ನಮ್ಮ ನಾಡಿನ ಶ್ರೇಷ್ಠ ಸಂಗೀತ ನಿರ್ದೇಶಕಿ, ಗಾಯಕಿ, ಸುಗಮ ಸಂಗೀತ ಗಾಯಕಿ, ಚಲನಚಿತ್ರ ಸಂಗೀತ ನಿರ್ದೇಶಕಿ ಇಂದು ವಿಶ್ವನಾಥ್ ಅವರು ಬೆಂಗಳೂರಿನಿಂದ ನಮ್ಮೊಂದಿಗೆ ಲೈವ್ನಲ್ಲಿದ್ದರು. ಅವರು ಅವರ ಮನದ ವಿಷಯವನ್ನು ಈ ಕಲಾಂತರಂಗ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಹಂಚಿಕೊಂಡರು. ಹಾಗೆ ಮುಂದಿನ ವಾರ ಇನ್ನೋರ್ವ ಅತಿಥಿಯೊಂದಿಗೆ ನೀವು ಭೇಟಿಯಾಗಲಿಕ್ಕಿದ್ದೇನೆ. ನೋಡ್ತಾ ಇರಿ ಕಲಾಂತರಂಗ ಕಾರ್ಯಕ್ರಮ. ನಮಸ್ಕಾರ.